ಓಂ ಶಾಂತಿ. ಓಂ ಶುಭೋದಯ. ಶಾಂತಿ. ಶುಭೋದಯಂ. ಶುಭೋದಯಂ. ಬೆಳಿಗ್ಗೆ ಪರಮಾತ್ಮ ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರಲ್ಲ. ಬೆಳಿಗ್ಗೆ ಏಳಿಸ್ಬೇಕು, ಶಕ್ತಿ ತುಂಬಬೇಕು, ಮುರಳಿ ಹೇಳಬೇಕು, ಟ್ಯೂಷನ್ ಕ್ಲಾಸ್ ತಗೊಳ್ಬೇಕು, ಇಷ್ಟೆಲ್ಲ ಬ್ಯೂಸಿ ನಮ್ಮಪ್ಪ. ಆದರೂ ಕೂಡ ಮಕ್ಕಳ ಅಭ್ಯುದಯಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಸರಿ, ಇವತ್ತಿನ ವಿಷಯ ಬದುಕಿದ್ದು ಸಾಯೋದು ಅಂತ. ಬದುಕಿರಬೇಕು, ಆದರೆ ಸತ್ತೋಗ್ಬೇಕು. ಅಂತಂದ್ರೆ ಯಾವುದಲ್ಲಿ ಬದುಕಬೇಕು, ಯಾವುದಲ್ಲಿ ಸಾಯ್ಬೇಕು ಹೇಳೋದು ಪ್ರಶ್ನೆ. ಯಾಕೆ ಬದುಕಬೇಕು? ಭಗವಂತ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾರೆ. ಆದ್ಮೇಲೆ ನಿಮ್ಗೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ. ಏನ್ ಬಂದಿದೆ? ಏನಾಗ್ತದೆ ಅವಾಗ? ಮೈ ಬಿಸಿ ಆಗುತ್ತೆ. ಸರಿ, ಆಮೇಲೆ ಆಮೇಲೆ ಸುಸ್ತಾಗುತ್ತೆ. ಆಮೇಲೆ ಓಡಾಡಕ್ ಹೋಗಲ್ಲ. ಮತ್ತೆ ಆಗತ್ತೆ. ನಾಲ್ಗೆ ರುಚಿ ಹೊರಟೋಗ್ತದೆ. ಹೌದಾ? ಸರಿ, ನಾವು ಆಹಾರ ಯಾಕೆ ತಿಂತೀವಿ? ರುಚಿಗೋಸ್ಕರ. ರುಚಿಗೋಸ್ಕರ, ಶಕ್ತಿಗೋಸ್ಕರ. ಶಕ್ತಿ ಆಮೇಲೆ ನೋಡೋಣ. ಮುಖ್ಯವಾಗಿ ರುಚಿ. ಹೌದಾ? ಸರಿ, ಅವಾಗ ನಾಲ್ಗೆ ಕೆಟ್ಟೋದಾಗ ನೀವು ಎಷ್ಟೇ ರುಚಿಭರಿತವಾದಂತ ಆಹಾರ ತಿಂದ್ರೂ ಕೂಡ ನಿಮ್ಗೆ ಇಷ್ಟವಾಗತ್ತಾ ಅದು? ಇಷ್ಟವಾಗತ್ತೆ. ಹಾಗಂತ ತಿನ್ನೋದನ್ನ ಬಿಡ್ತೀರಾ? ಬಿಡಲ್ಲ. ಯಾಕೆ? ತಿನ್ಲೇಬೇಕಾಗುತ್ತೆ. ಶರೀರಕ್ಕೆ ಬೇಕಲ್ಲ. ಹೌದು. ಅದಕ್ಕೆ ಬದುಕಿದ್ದಂಗೆ ಸಾಯೋದು ಅಂತ ಹೇಳ್ತಾರೆ. ಅಂತಂದ್ರೆ ಊಟ ತಿಂತಾ ಇದ್ದೀವಿ, ಆದರೆ ಅದರಿಂದ ನನಗೆ ಬೇಕಾಗಿರುವಂತದ್ದು ಏನು ಸುಖ ಇದೆ ಅದೇನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅಲ್ವಾ? ಆದ್ರೆ ಆ ಆಹಾರ ಬೇಕು ಅಂತ ಸುಮ್ಮನೆ ಕೆಲವೊಂದ್ಸಲ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಬರ್ತದೆ, ಇಷ್ಟ ಆಗೋದಿಲ್ಲ. ಆದ್ರೂ ಕೂಡ ಆಹಾರ ತಿಂದೇ ಇದ್ರೆ ಶರೀರಕ್ಕೆ ತೊಂದರೆ ಆಗತ್ತೆ, ಮೆಡಿಸಿನ್ಸ್ ಇಂದ ಎಫೆಕ್ಟ್ ಇರುತ್ತೆ ಅಂತ ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂತ ಅವ್ರ ಫೋರ್ಸ್ ಇಂದ ನಾವೇನ್ ಮಾಡ್ತೀವಿ? ಮನಸ್ಸಿಲ್ಲದ ಮನಸ್ಸಿನಿಂದ ಏನು ಮಾಡುವಂಥದ್ದು? ಆ ಆಹಾರವನ್ನ, ಆ ಆಸ್ತಿಯನ್ನ, ಆ ವಸ್ತುವನ್ನ ಆತ್ಮ ಏನ್ ಮಾಡ್ತದೆ? ಸ್ವೀಕಾರ ಮಾಡ್ತದೆ. ಕರ್ಮವನ್ನ ಮಾಡ್ತಾ ಇದ್ದಾನೆ, ಆದ್ರೆ ಆ ಕರ್ಮದ ಫಲ ಆತ್ಮನಿಗೆ ನಿರೀಕ್ಷೆ ಮಾಡಿದಷ್ಟು ಫಲ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಸರಿ, ಒಂದು ಡೆಡ್ ಬಾಡಿ ಇದೆ ನಿಮ್ಮ ಮನೆಯಲ್ಲಿ. ಏನಿದೆ? ಅದ್ರ ಸುತ್ತಮುತ್ತಲೂ ಕೂಡ ಆ ಡೆಡ್ ಬಾಡಿಯ ಪತಿಯಂತೆ, ಮಕ್ಕಳಂತೆ, ಅಜ್ಜಾಜಿಗಳು ಅಂತ ಹೇಳ್ತಾ ಇದ್ದಾರೆ. ಅವಾಗ ಡೆಡ್ ಬಾಡಿ ಫೀಲಿಂಗ್ ಆಗ್ತದೋ ಆಗಲ್ವೋ? ಹಾಗಿದ್ರೆ ಅಣ್ಣ, ತಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಪತಿ, ಪತ್ನಿ ಎಲ್ಲರೂ ಇದಾರೋ ಇಲ್ವೋ? ಅದಕ್ಕೆ ಹೇಳ್ತಾರೆ ಬದುಕಿದ್ದು ಸಾಯೋದು ಅಂತ ಹೇಳ್ತಾರೆ. ಅವ್ರು ಎಲ್ಲರೂ ಇದ್ರೂ ಕೂಡ ಅವರ ಕಡೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಸುಖ ದುಃಖದ ಅನುಭವ ಆಗ್ತಾ ಇಲ್ಲ. ಸ್ವಂತ ಮನೆಯಲ್ಲೇ ಇದ್ದಾರೆ, ಬಂಗಾರ ಇದೆ, ಆತ್ಮ ಶರೀರ ಬಿಟ್ಟ ತಕ್ಷಣ ಮದುವೆ ಮನೆಗೆ ಹೋಗಿದ್ರು ಅಂತ ತಿಳ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ಆಟ್ ಮೇಲೆ ಆಗ್ಬಿಡ್ತು, ಮೈ ಮೇಲೆ ಎಲ್ಲ ಬಂಗಾರನೂ ಕೂಡ ಇದೆ, ಅದು ಯಾವ್ದು ನನ್ನಲ್ಲ ಅಲ್ವಾ? ಅವಾಗ ಏನಾಗತ್ತೆ? ಜೀವನ ಪೂರ್ತಿ ಏನೇನು ಬೇಕು ಅಂತ ಇತ್ತು ಅದೆಲ್ಲನೂ ಕೂಡ ಇದೆ ಇವಾಗ ಮೈ ಮೇಲೆ, ಆದ್ರೆ ಅದನ್ನ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ನನ್ನದು ಹೇಳುವಂತದ ಭಾವ ಅಲ್ಲಿ ಇಲ್ಲ. ಅದಕ್ಕೆ ಬದುಕಿದ್ದಂಗೆ ಸಾಯೋದು ಅಂತ ಹೇಳ್ತ. ಇನ್ನು ಕೆಲವೊಂದ್ಸಲ ಮಗ ಇರ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ, ಸರಿನಾ? ಮದುವೆ ಆಗ್ಬಿಡ್ತದೆ, ಅದೇ ಮನೇಲಿ ತಾಯಿ ಇರ್ಬೇಕಾಗ್ತದೆ. ಮಗ ಯಾರ ಜೊತೆಲಿ ಇರ್ತಾನೆ? ಆ ಪತ್ನಿ ಜೊತೆಗೆ ಇರ್ತಾನೆ. ಯಾರ ಮಾತು ಕೇಳ್ತಾ ಇರ್ತಾನೆ? ಆವಾಗ ತಾಯಿ ಕತೆ ಏನು? ಇದ್ರು ಸತ್ತಂಗೆ. ಬದುಕಿದ್ರು ಕೂಡ ಸತ್ತಾಗಿ ಮಗ ಇದ್ದಾನೆ, ಆದ್ರೆ ಮಗ ನನ್ನ ಮಾತನ್ನ ಕೇಳ್ತಾ ಇಲ್ಲ. ಓಕೆನಾ? ಏನ್ ಹೇಳಿದ್ರು ಕೂಡ ಪತ್ನಿ ಮಾತನ್ನ ಕಡೆ ಏನ್ ಮಾಡ್ಬಿಡ್ತಾನೆ? ಕೇಳಿಬಿಡ್ತಾನೆ. ಮಗ ಇಲ್ವಾ? ಇದಾನೆ, ಆದ್ರೆ ಏನೂ ಪ್ರಯೋಜನ. ಅಂದ್ರೆ ಎಲ್ಲರ ಮನೆಯಲ್ಲಿ ಆ ವಿಷಯ ಅಂತಲ್ಲ, ಅವ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಇರುವಂತದ್ದು. ಅರ್ಥ ಆಗ್ತಾ ಇದೆಯಾ? ಇನ್ನು ಕೆಲವೊಂದ್ಸಲ ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ ತಗೋಣ. ನಮ್ಗೆ ಅಪರೂಪಕ್ಕೆ ಏನಾಗತ್ತೆ? ಮಂಡಿ ನೋವು ಬರ್ತದೆ. ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ. 4 ವರ್ಷ ಆಯ್ತು, 5 ವರ್ಷ ಆಯ್ತು,
ಏನಾದ್ರೂ ಮಂಡಿ ನೋವು ಕಡಿಮೆ ಆಗ್ತಾನೆ ಇಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಅದು ಯಾವಾಗ್ಲೂ ಇರೋದೇ ರೀ ಇದು. ಏನ್ ಮಾಡ್ಬಿಡ್ತೀವಿ ನಾವು ಅದನ್ನ ನೆಗ್ಲಿಜೆನ್ಸ್ ಮಾಡ್ಬಿಡ್ತೀವಿ. ಇದ್ದಿದ್ದೇ ಹಾಗೆ ಅದು ಅಂತ. ಹಾ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗಿರ್ತಾರೆ. ಅವ್ರ ಚರ್ಮ ಒಂದಿತ್ತು ಎಮ್ಮೆ ಚರ್ಮ ಆದಂಗ ಆಗಿರ್ತದೆ. ಟೀಚರ್ ಯಾವಾಗ್ಲೂ ಬೈಯೋದೇ ಅದು, ನಮ್ಗೇನ್ ಆಗೋದಿಲ್ಲ, ನಮ್ಗೇನ್ ಎಫೆಕ್ಟ್ ಬಿಡೋದಿಲ್ಲ ಅಲ್ವಾ? ಹಾಗೆ ನಿಮ್ಮ ಮನೆ ಮಕ್ಕಳು ಮೊಬೈಲ್ ಆಟ ಆಡ್ತಾರೆ, ನೀವು ಎಷ್ಟು ಬೇಕಾದ್ರೂ ಬೈರಿ, ಅವ್ರಿಗೇನೇನಿಲ್ಲ ಅದ್ರದ್ದು ಎಫೆಕ್ಟ್ ಇಲ್ಲ. ಹೌದು ತಾನೆ? ಇದಕ್ಕೆಲ್ಲ ಏನ್ ಹೇಳ್ತಾರೆ, ಬದುಕಿದ್ದು ಸಾಯೋದು ಅಂತ ಇದ್ದಾರೆ. ಆದ್ರೆ ಆ ಕರ್ಮದ ಫಲದ ಎಫೆಕ್ಟ್ ಅವರ ಮೇಲೆ ಬೀಳ್ತಾ ಇಲ್ಲ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಯಾವುದೇ ರೂಪದ ಇರ್ಬೋದು. ಅದ್ರ ಜೊತೆಗೆ ಅವರು ಕನೆಕ್ಟ್ ಆಗಿಲ್ಲ. ಆ ಕರ್ಮದ ಫಲ ಒಂದು ರೀತಿ ಜಡದ ರೂಪದಲ್ಲಿ ಇದೆ. ಅದಕ್ಕಾಗಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಈ ನಿಯಮವನ್ನ, ಈ ಕಾನೂನನ್ನ, ಈ ವಿಧಿವಿಧಾನವನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ನಾವು? ಇದು ರಾಜಯೋಗ ಕಲ್ಸ್ಕೊಡುತ್ತೆ. ಎಲ್ಲಿ ಅಪ್ಲೈ ಮಾಡ್ಬೇಕು? ಓಕೆ, ಭಗವಂತ ಹೇಳ್ತಾನೆ, ಯಾರು ನಿಮ್ಮನ್ನ ನಿಂದನೆ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ಬೇಕು, ಅದನ್ನು ಬಿಟ್ಟು ಬಿಡ್ಬೇಕು. ಅದಕ್ಕೆ ಹೇಳ್ತಾರೆ, ಮಾಯೆ ಯುದ್ಧ ಮಾಡ್ತಾ ಇದೆ ಅಂತ ಮೊನ್ನೆ ಹೇಳಿದಲ್ಲ ಮೊದಲೇಲಿ, ಮೊದಲೇಲಿ. ಆ ವ್ಯಕ್ತಿ ಎಲ್ಲ ಮಾಯೆ, ಅದರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ, ಬಿಟ್ಬಿಡಿ ಅದನ್ನ. ಬಾಬಾ ಹೇಳಿರೋದನ್ನ ತಗೊಂಬೇಕು. ಬಾಬಾ ಮೂಲಲ್ಲಿ ಏನ್ ಹೇಳ್ತಾರೋ ಅದಕ್ಕೆ ಬದುಕಬೇಕು. ಮನುಷ್ಯಾತ್ಮರು ಏನ್ ಹೇಳ್ತಾರೋ ಅದನ್ನ ಸಾಯ್ಬೇಕು. ಅರ್ಥ ಆಯ್ತಾ? ಮನುಷ್ಯರು, ಸಂಬಂಧಿಗಳು, ಲೌಕಿಕದವರು, ಶರೀರದ ಪ್ರತಿ, ವಿಕಾರದ ಪ್ರತಿ ಏನ್ ಹೇಳ್ತಾರೋ ಅದರಿಂದ ಸತ್ತೋಗಿ. ಓಕೆ, ಯಾವ್ದ್ರಲ್ಲಿ ಬದುಕಬೇಕು? ಪ್ರತಿದಿನ ಭಗವಂತ ಮುರಳಿ ಮುಖಾಂತರ ನನಗೆ ಏನ್ ಹೇಳ್ತಾರೋ ಅದಕ್ಕೋಸ್ಕರ ಬದುಕಬೇಕು. ಇನ್ನೂ ಸುಂದರವಾದ ಮಾತನ್ನು ಹೇಳಿದ್ರೆ, ಒಂದು ತಾಯಿ, ಒಂದು ಮಹಿಳೆ ಪತಿ ಶರೀರವನ್ನ ಬಿಟ್ಟಿರ್ತಾರೆ. ಮನೇಲಿ ಸಂಪಾದನೆ ಮಾಡುವಂತ ವ್ಯಕ್ತಿ ಅಕಸ್ಮಾತ್ ಆಗಿ ಅಪಘಾತದಿಂದನೋ ಯಾವುದೋ ಒಂದು ಕಾರಣದ ಶರೀರ ಬಿಟ್ಬಿಡ್ತಾರೆ. ಆದ್ರೆ ಮಕ್ಕಳಿಗೋಸ್ಕರ ಏನ್ ಮಾಡ್ತಾ ಇರ್ತಾಳೆ ಅವಳು? ಬದುಕ್ತಾರೆ. ಮನೆಯಲ್ಲಿ ಮನಸ್ಸಲ್ಲಿ ಬೇಕಾದಷ್ಟು ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ಕಾಯಿಲೆಗಳು ಬೇಕಾದಷ್ಟಿದ್ದಾವೆ ಅಲ್ವಾ? ಆದ್ರೆ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೇನೆ, ಜೀವನದಲ್ಲಿ ಏನು ಸುಖ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಆತ್ಮೀಯರೇ, ಆತ್ಮಕ್ಕೋಸ್ಕರ, ಆತ್ಮದ ಸ್ವಚ್ಛತೆಗೋಸ್ಕರ, ಆತ್ಮಿಕ ಗುಣಕ್ಕೋಸ್ಕರ, ಆತ್ಮದ ಸಂಪಾದನೆಗೋಸ್ಕರ, ಆತ್ಮದ ಶಕ್ತಿಯನ್ನು ದಾನ ಮಾಡುವುದಕ್ಕೋಸ್ಕರ ಬದುಕಬೇಕು. ಯಾವ್ದನ್ ಸಾಯ್ಬೇಕು? ನಿಂದನೆ, ಬಂಗಾರ ಬೇಕು, ಸೀರೆ ಬೇಕು, ಬಿಲ್ಡಿಂಗ್ ಬೇಕು, ಮಕ್ಕಳು ನನ್ ಗೌರವ ಕೊಡಬೇಕು, ನನ್ನ ಮನೆಯವರೆಲ್ಲ ಟೂರಿಗೆ ಕರ್ಕೊಂಡು ಹೋಗ್ಬೇಕು, ಇದೆಲ್ಲ ಇದೆಯಲ್ಲ, ಇದರಿಂದ ಏನ್ ಮಾಡ್ಬೇಕು? ಅದಲ್ಲಿ ನಮಗೆ ಆಸಕ್ತಿ ಹೇಳುವಂಥದ್ದು ಇರಬಾರದು. ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಗೌರವ ಕೊಡ್ತಾರೆ, ಮಕ್ಕಳು ಮದುವೆ ಆದ್ಮೇಲೆ ನನ್ನ ಮಾತನ್ನು ಕೇಳ್ತಾರೆ, ಇದು ಯಾವುದೇ ರೀತಿಯ ನಿರೀಕ್ಷೆಯನ್ನ ನೀವೇನ್ ಮಾಡಬಾರ್ದು, ಇಟ್ಟುಕೊಳ್ಳಬಾರದು. ಓಕೆನಾ? ಮನುಷ್ಯಾತ್ಮ ಯಾರೇ ಏನೇ ಹೇಳಿದ್ರು ಅದರ ಬಗ್ಗೆ ಸೀರಿಯಸ್ ಆಗಿ ಏನ್ ಮಾಡಬಾರ್ದು, ತೆಗೆದುಕೊಳ್ಳಬಾರ್ದು. ಸರಿ ಹೇಳಿದ್ರಾ, ಅದನ್ನ ಭಗವಂತನ ಎದುರುಗಡೆ ಇಡಬೇಕು. ಭಗವಂತ ನೋಡಪ್ಪ ಹಿಂಗಿದೆ, ಏನ್ ಮಾಡ್ಬೇಕು? ಬಾಬಾ ಮೂಲೆಯಲ್ಲಿ ಹೇಳ್ತಾರೆ, ಅದನ್ನೇನ್ ಮಾಡ್ಬೇಕು? ಕೇಳ್ಬೇಕು. ಓಕೆ ಅಲ್ವಾ? ಯಾವ್ದೊಂದು ಕಾಯಿಲೆ ಇದ್ದಾಗ ಊರಿನ ಜನ ತುಂಬಾ ವೆರೈಟಿ ಹೇಳ್ತಾರೆ, ಹಂಗಂತ ಎಲ್ಲರ ಮಾತನ್ನು ನಾವು ಕೇಳಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಫಿಲ್ಮಿಗೆ ಹೋಗೋಣ ಬನ್ನಿ ಹೇಳ್ತಾರೆ, ಎಲ್ಲೋ ಹೋಟೆಲಿಗೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ ಅಲ್ವಾ, ಜೂಜಾಡೋಣ ಬನ್ನಿ ಅಂತ ಹೇಳ್ತಾರೆ. ಹಾಗಂತ ಅವ್ರ ಮಾತನ್ನು ಕೇಳಲಿಕ್ಕಾಗತ್ತಾ? ಅಲ್ವಾ? ಯಾವುದು ನನಗೆ ಒಳ್ಳೆಯದು, ಯಾವುದು ನನಗೆ ಕಲ್ಯಾಣ, ಯಾವುದು ನನಗೆ ಸರಿ, ಯಾವುದು ನನ್ನ ಉದ್ಧಾರ ಆಗ್ತದೆ, ಬೇರೆಯವ್ರಿಗೂ ಒಳ್ಳೇದಾಗತ್ತೆ ಹೇಳುವಂತ ಅರಿವು ನಮ್ಗೆ ಬೇಕಾಗ್ತದೆ ಆತ್ಮೇಲೆ. ವರ್ತಮಾನ ಸಮಯದಲ್ಲಿ ಮಾಯೆ ಜಾಸ್ತಿ ಇರುವಂತ ಕಾರಣದಿಂದ ನಿಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂತವ್ರು ತುಂಬಾ ಜನ. ನಿಮ್ಮ ಒಳ್ಳೇದಕ್ಕೋಸ್ಕರ ನಿಮ್ಗೆ ಸಹಾಯ ಮಾಡುವಂತವ್ರು ತುಂಬಾ ಕಡಿಮೆ ಜನ. ನಿಮ್ಮನ್ನ ಕಾಳಿ ಎಳೆಯೋರು, ಮೋಸ ಮಾಡೋರು, ಬಾವಿಯಲ್ಲಿ ತಳ್ಳೋರು ಜಾಸ್ತಿ ಜನ, ಬಾವಿಯಿಂದ ಎತ್ತೋರು ತುಂಬಾ ಕಡಿಮೆ ಜನ. ಅದು ನಮ್ಗದು ಗೊತ್ತೇ ಆಗೋದಿಲ್ಲ, ಬಾವಿಯಲ್ಲಿ ಮುಳುಗಿದ ಮೇಲೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಎಷ್ಟು ಮಜಾ ಗೊತ್ತಾ? ಪ್ರಪಂಚಕ್ಕೆ ಗೊತ್ತಿರ್ತದೆ ಮದ್ವೆಗಿಂತ ಮೊದ್ಲೇ ನಾವು ಚೆನ್ನಾಗಿದ್ವಿ, ಮದ್ವೆ ಆದ್ಮೇಲೆ ಕಷ್ಟ ಇದೆ ಗೊತ್ತಾಗ್ತದೆ. ಮತ್ತೆ ವಾಪಸ್ ಕೇಳ್ತಾರೆ, ಯಾವಾಗ ಮದ್ವೆ ಆಗ್ತೀರಿ ಅಂದ್ರೆ ಇವ್ರು ಬಿದ್ದಿರೋ ಬಾವಿಯಲ್ಲಿ ಬೇರೆಯವ್ರನ್ನು ಬಿಡಿಸುವಂತ ಪ್ರಯತ್ನ. ಗೊತ್ತಿರ್ತದೆ ಇವ್ರಿಗೇನು ಅಂತ ವಿಷಯ
ಅದು ಬೇರೆಯವರನ್ನು ಕೂಡ ಏನು ಮಾಡುವಂಥದ್ದು, ಬೇರೆಯವ್ರನ್ನು ಬಿಡಿ, ತಮ್ಮ ಮಕ್ಕಳನ್ನೇ, ನಮ್ಮ ಪರಿಚಯದವರನ್ನೇ ಏನ್ ಮಾಡ್ತಾರೆ, ಆ ಕಷ್ಟದಲ್ಲಿ ನುಗ್ಗುವಂತ ಪ್ರಯತ್ನ. ಯಾಕಂದ್ರೆ ಸಮಾಜ ಅಂತ ಹೇಳ್ತಾರೆ. ಏನ್ ಸಮಾಜ? ನಿಮ್ ಕಷ್ಟ ಬಂದಾಗ ಸಮಾಜ ಬರ್ತಾರೆ ನಿಮ್ಗೆ ರಕ್ಷಣೆ ಮಾಡ್ಲಿಕ್ಕೆ? ಇಲ್ಲ ತಾನೇ. ನಮ್ಮ ರಕ್ಷಣೆ ನಾವೇ ತಾನೇ ಮಾಡ್ಬೇಕು. ಸಮಾಜ ಯಾವಾಗ್ಲೂ ಹೇಳ್ತದೆ ಅಲ್ವಾ? ಇಷ್ಟೊಂದು ವಿಷಯ ಮಜಾ ಇದೆ. ಮದುವೆ ಆಗುವಂತ ವ್ಯಕ್ತಿ ಕೇಳ್ತಾರಂತೆ, ಮದುವೆಗೆ ಆಗ್ಲಿಲ್ಲ ಅಂತ. ಸರಿ, ಮದುವೆ ಆಗ್ತಾ ನಾನು ಹೇಗಿದ್ಯಪ್ಪ ಅಂತ ಕೇಳ್ತಾನಂತೆ. 1 ವರ್ಷ ಮಧು ಇದ್ದಂಗಿತ್ತು ಅಂತ ಹೇಳ್ತಾನೆ. 4ನೇ ವರ್ಷ ಬರೀ ವ್ಯಾಸ್ಟ್ ಅಲ್ವಾ? ಮೊದ್ಲು ಮಧು ಇದ್ದಂಗಿರ್ತದೆ, ಹೊಸ ವಿಷಯ, ಹೊಸ ರುಚಿ ಅಲ್ವಾ? ಆಮೇಲೆ ಏನಿರೋದಿಲ್ಲ. ಆಮೇಲೆ ಕೇಳಿದ್ರೆ ಯಾಕಪ್ಪ ಹೇಗೆ ಅಂತಂದ್ರೆ, ಹೌದಪ್ಪ ನಾವ್ ಹೇಳಿದ್ವಿ ನಿನಗೆ ಮದುವೆ ಆಗುವಂತ ಒಂದು ಯಾರು ಹುಡುಗಿ ಹೇಗಿದೆ ಅಂತ ನೋಡ್ಕೊಂಡು ನಿನ್ ಜವಾಬ್ದಾರಿ ತಾನೆ. ಮೊದ್ಲು ಮದುವೆ ಆಗು ಅಂತ ಫೋರ್ಸ್ ಮಾಡ್ತಾರೆ ಇವ್ರೆ ಅಲ್ವಾ? ನಿನ್ನ ಪತ್ನಿ ಆಗಿ ಬರುವಂತ ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲ ವರ್ಣನೆ ಮಾಡಿ ಹಿಮಾಲಯ ಪರ್ವತ ಇರಿಸಿದ್ದೀವ್ರೆ. ಆಮೇಲೆ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರೆ, ಹೌದು ನಾವ್ ಹೇಳಿದ್ದ ಹೌದು, ಮದುವೆ ಆಗಿದೆ ಅನುಭವಿಸು ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಆದ್ಮೇಲೆ ಪ್ರಪಂಚದ ಜನರ ಮಾತನ್ನ ಕೇಳಿ ಏನ್ ಮಾಡ್ಬೇಡಿ, ಮೋಸ ಹೋಗ್ಬೇಡಿ. ಅದಕ್ಕಾಗಿ ಬದುಕಿದ್ದೇ ಸಾಯೋದು ಅಂತಂದ್ರೆ, ಯಾವುದು ನಮ್ಗೆ ದುಃಖವನ್ನ ಕೊಡುತ್ತೋ ಅದರಿಂದ ನಾನು ನನ್ನ ಮನಸ್ಸನ್ನ ತೆಗಿಬೇಕು. ಯಾವುದಲ್ಲಿ ನನಗೆ ಸುಖವನ್ನ ಕೊಡಬೇಕು ಅದಲ್ಲಿ ನಾನು ಬದುಕನ್ನ ಕಂಡುಕೊಳ್ಬೇಕು. ಈಗ ಸಾಕಾರದಲ್ಲಿ ಬದುಕಬೇಕು, ನಿರಾಕಾರದಲ್ಲಿ ಬದುಕಬೇಕು ಅಲ್ವಾ? ಆತ್ಮಿಕ ಉದ್ಧಾರ ನಾವೇನ್ ತಿಳ್ಕೊಂಡಿದ್ವಿ ಗೊತ್ತಾ? ಆಸ್ತಿ ಜಾಸ್ತಿ ಆದಷ್ಟು, ಜನ ಜಾಸ್ತಿ ಆದಷ್ಟು, ನಮ್ಮ ಮನೆಯಲ್ಲಿ ವಸ್ತುಗಳು ಜಾಸ್ತಿ ಆದಷ್ಟು, ಸುಖದ ಸಾಧನಗಳು ಜಾಸ್ತಿ ಆದಷ್ಟು ನಮ್ಗೆ ಸುಖ ಸಿಗತ್ತೆ ಅಂತ ನಾವು ತಿಳಿದುಕೊಂಡಿದ್ವಿ. ಆದ್ಮೇಲೆ ನಿಮ್ಮ ಜೀವನದ ಅನುಭವದಲ್ಲಿ ಹೇಳಿ, ಇದೆಲ್ಲ ಜಾಸ್ತಿ ಆದಾಗ ಸುಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಕಡಿಮೆ. ಆ ಮನೇಲಿ ಜಾಸ್ತಿ ಜನ ಬಂದ್ರು, ಜಾಸ್ತಿ ವಸ್ತುಗಳು ಬಂತು, ಜಾಸ್ತಿ ಜ್ಞಾನ ಸಿಕ್ತು, ದುಃಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ ಆಯ್ತು. ಯಾಕೋ? ಮನಸ್ಸು ಎಲ್ಲಾ ಕಡೆನೂ ಹರಿಯುತ್ತೆ. ಎಲ್ಲದು ನನ್ನದು ನನ್ನದು ಅಂತಂದಾಗ ಆ ನನ್ನದರ ಮೇಲೆ ಪ್ರತಿದಿನ ಇರುವಂತ ರಾವಣನ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀಳುತ್ತೆ. ಹೌದು ತಾನೆ? ಯಾಕಂದ್ರೆ ಅದೆಲ್ಲದ ಮೇಲೂ ಕೂಡ ರಾವಣನ ಪ್ರಭಾವ ಇದೆಯಲ್ವಾ? ಅಂತಂದ್ರೆ ಮನುಷ್ಯಾತ್ಮನಿಂದ ಹೊರಡುವಂತ ಆ ಒಂದು ನೋವು, ಬಾಧೆ, ಚಿಂತೆ, ಪ್ರೆಷರ್ ಎಲ್ಲದ ಮೇಲೆ ಇದೆ ಆತ್ಮೀಯರೇ ಅಲ್ವಾ? ನಿಮ್ಮ ಮನೆಯಲ್ಲಿ ಅಗರಬತ್ತಿ ಇದ್ರೆ ಅಗರಬತ್ತಿ ಸುವಾಸನೆನೂ ಕೂಡ ಇರ್ತದೆ. ತರಕಾರಿ ಕೊಳ್ತೋದ್ರೆ ದುರ್ವಾಸನೆನೂ ಕೂಡ ಇರ್ತದೆ. ನಿಮ್ಮ ಮನೆಯಲ್ಲಿ ಊರಿನಲ್ಲಿ ಸೂರ್ಯ ಇದ್ರೆ ಸೂರ್ಯನ ಬೆಳಕು ಇರ್ತದೆ. ಮನೆಯಲ್ಲಿ ಬಲ್ಬ್ ಹಾಕಿದ್ರೆ ಬಲ್ಬಿನ ಬೆಳಕು ಕೂಡ ಆ ವಸ್ತುವಿನ ಮೇಲೆ ಇರ್ತದೆ. ಹಾಗೇನೆ ಮನುಷ್ಯಾತ್ಮರ ಯೋಚನೆ ಏನಿದೆ, ಕರ್ಮದ ಫಲದ ಅನುಭವ ಏನಿದೆ, ಅದು ಕೂಡ ವಸ್ತುವಿನ ಮೇಲೆ, ವಾಯುಮಂಡಲದ ಮೇಲೆ, ವಾತಾವರಣದ ಮೇಲೆ, ಆತ್ಮದ ಮೇಲೆ ಖಂಡಿತವಾಗ್ಲೂ ಇರ್ತದೆ. ದೇವಸ್ಥಾನ ಹೋದಾಗ ಎಷ್ಟು ಮನಸ್ಸು ಖುಷಿ ಆಗತ್ತೆ. ಯಾಕೆ? ಎಲ್ಲರೂ ಕೂಡ ಬೇರೆ ಎಲ್ಲದ ವಿಷಯದಿಂದ ಮನಸ್ಸನ್ನು ತೆಗೆದು ಪರಮಾತ್ಮನ ಕಡೆ ಮನಸ್ಸನ್ನು ಇಡ್ತಾರೆ. ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು, ಅದು ದೇವತೆಗಳ ಜೊತೆ ಜೋಡಣೆ ಆಗಿರ್ತಾರಲ್ವಾ? ಅದಕ್ಕಾಗಿ ಅಲ್ಲಿ ವಿಕಾರದ ವೈಬ್ರೇಷನ್ಸ್ ಇರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಅದಕ್ಕಾಗಿ ಬದುಕಿದ್ದು ಸಾಯೋದು ಅಂತಂದ್ರೆ ಏನು ಅಂತಂದ್ರೆ, ಈ ಪ್ರಪಂಚದಲ್ಲಿ ದುಃಖ ಇರುವಂತ ವ್ಯಕ್ತಿ, ವಸ್ತು, ವಿಷಯಗಳಿಂದ ಸುಮ್ಮನೆ ನಿಮಿತ್ತವಾಗಿ, ನಾಟಕೀಯವಾಗಿ ನಾವು ಅವ್ರ ಜೊತೆಗೆ ಇರ್ಬೇಕೇ ಹೊರತು ತುಂಬಾ ಅದಲ್ಲಿ ಮನಸ್ಸು ಬುದ್ಧಿಯನ್ನು ಏನ್ ಮಾಡಬಾರ್ದು, ತಗಬಾರ್ದು. ಯಾಕೆ, ಏನು, ಹೇಗೆ, ಇವ್ರ ಯಾಕೆ ಹೆಂಗ್ ಮಾಡ್ತಾರೆ, ಅವ್ರ ಯಾಕೆ ಹೆಂಗ್ ಮಾಡ್ತಾರೆ, ಬೇಕಾಗಿಲ್ಲ ಅದ್ರಲ್ಲಿ. ಅದರಿಂದ ಮನಸ್ಸನ್ನ ಏನ್ ಮಾಡಿ ತೆಗೆದು ಬಿಡಿ. ಲೌಕಿಕದಲ್ಲೂ ಕೂಡ ನೋಡಿ, ಯಾವಾಗ ಮಹಿಳೆಯರಿಗೆ ಮದುವೆ ಆಗ್ಬಿಡ್ತದೋ ಅವ್ರೇನ್ ಮಾಡ್ತಾರೆ, ಅಪ್ಪ ಅಮ್ಮನ ಮನೆ ಜೊತೆಲಿ ಇರ್ತಾರೆ, ಸುದ್ದಿ ಕೇಳ್ತಾರೆ. ಅದು ಯಾರ ಜೊತೆ ಬದುಕಬೇಕು? ಪತಿ ಜೊತೆಗೆ, ಮಕ್ಕಳ ಜೊತೆಗೆ ಬದುಕಬೇಕು ತಾನೇ ಅಲ್ವಾ? ಆದ್ಮೇಲೆ ಒಂದು ಸತ್ಯ ಹೇಳ, ಜೀವನದ ಕಟು ಸತ್ಯ, ನಿಜವಾಗ್ಲೂ ಹೇಳಿ, ಸತ್ಯವಾಗಿ ಹೇಳಿ, ಸುಳ್ಳು ಹೇಳಬಾರ್ದು. ನೀವು ದುಃಖದ ಜೊತೆಗೆ, ನೋವಿನ ಜೊತೆಗೆ ಬದುಕ್ತಾ ಇದ್ದೀರೋ, ಸುಖದ ಜೊತೆ ಬದುಕ್ತಾ ಇದ್ದೀರೋ? ನೋವಿನೇ ಕಾರಣ ಲೌಕಿಕದಲ್ಲಿರೋದೇ ನೋವು. ಈ ಪ್ರಪಂಚ ನೋಡಿ, ನಮ್ಮನೇಲಿ ಏನಿದೆ ಅದ್ರ ಜೊತೆನೆ ಜೀವನ ಮಾಡ್ತೀವಿ.
ಹಾ, ನಮ್ಮನೇಲಿ ಕಸ ಇದ್ಬಿಟ್ಟು ಕಸ ಗುಡ್ಸಿಲ್ಲ ಅಂತಂದ್ರೆ ಏನಾಗ್ತದೆ ಅದ್ರ ಜೊತೆನೇ ಇರ್ಬೇಕು. ಅಲ್ವಾ? ಮನೆಯಲ್ಲಿ ಮಣ್ಣು ಬಿತ್ತು. ನಮ್ಮ ಮನೆ ಏನು ಅಂತಂದ್ರೆ ಈ ಮೆತ್ತಿನ ಮನೆ, ಓಕೆನಾ? ಕೆಲವೊಂದ್ಸಲ ಮಾಳಿಗೆ ಮೇಲೆ ನಡೆದ್ರೆ ಮಣ್ಣು ಕೆಳಗಡೆ ಬೀಳ್ತದೆ. ಸರಿ, ಕೆಳಗಡೆ ಬಿದ್ದಾಗ ನಾನೇನ್ ಮಾಡ್ಬೇಕು ಅದನ್ನ? ಕ್ಲೀನ್ ಮಾಡಿ. ಓಕೆ, ಅದ ಬಿದ್ದ ಹಂಗೆ ಇರ್ಲಿ ಅಂತ ನಾನು ಹಂಗೆ ಬಿಟ್ಟು ಬಿಡ್ತೀನಪ್ಪ. ಏನಾಗ್ತದೆ? ಕಾಲಿ ಮೆತ್ಕೊಂತೀವಿ. ಕಾಲಿಗೆ ಮೆತ್ಬಿಟ್ಟು ಮನೆಯಲ್ಲೆಲ್ಲ ಮಾರ್ಕಿಂಗ್ ಆಗ್ತದೆ, ಹೌದಲ್ವಾ? ಕ್ಲೀನ್ ಮಾಡೋದು ಯಾರು? ಅದು ತಾನೆ. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಪ್ರತಿದಿನ ಅವರ ವಿಚಾರಗಳು, ಇವ್ರ ವಿಚಾರಗಳು, ಅವ್ರ ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ಇವ್ರು ಹಾಗೆ ಹೀಗೆ ಎಲ್ಲವನ್ನು ಸಂಸ್ಕಾರದಲ್ಲಿ ಇಟ್ಕೊಂಡು ಏನ್ ಮಾಡ್ತಿದೀವಿ? ಮೆತ್ಕೊಂತೀವಿ. ಮನಸ್ಸನ್ನು ಅದ್ರ ಗಲೀಜು ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಬದುಕ್ತಾ ಇದ್ದೀವಿ. ಕೊಳ್ತೋಗಿರುವಂತ ವಸ್ತುವನ್ನ ತೆಗೆದು ಬಿಸಾಕೋದು ಬಿಟ್ಟು ಅದನ್ನ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಅದ್ರ ಜೊತೆಗೆ ಜೀವನವನ್ನು ಮಾಡ್ತಾ ಇದ್ದೀವಿ. ಯಾವುದು ಶುದ್ಧವಾಗಿದೆಯೋ, ಸ್ವಚ್ಛವಾಗಿದೆಯೋ ಅದನ್ನ ಇಟ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಆ ಕೊಳುತೋಗಿರುವಂತ ರಾಶಿಯಲ್ಲಿ ಒಳ್ಳೆಯದಾಗಿರುವಂತ ವಿಷಯಗಳೂ ಕೂಡ ಇಟ್ಟಾಗ ಅದು ಕೂಡ ಬೇಗ ಏನಾಗ್ಬಿಡ್ತದೆ? ಹೋಗುತ್ತೆ. ರಾಜಯೋಗ ಗೊತ್ತಿದ್ರು, ಈಶ್ವರನ್ ನೆನಪು ಮಾಡೋದು ಗೊತ್ತಿದ್ರು ಕೂಡ ಆ ಸಮಯದಲ್ಲಿ ಇದನ್ನೆಲ್ಲ ವಿಷಯವನ್ನ ಮನಸ್ಸಲ್ಲಿ ತಂದಿಟ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ಸುಖದ ಅನುಭವವನ್ನು ಕೂಡ ನಾವು ಮಾಡೋದಿಲ್ಲ. ಬಾಬಾ ಏನ್ ಮಾಡೋದು, ನನ್ನ ಮಗ ಹೀಗೆ, ನನ್ನ ಮನೆಯವ್ರು ಹೀಗೆ, ನನ್ನ ಮಕ್ಕಳಿಗೆ, ನನಗೆ ಕಾಯಿಲೆ ಹಿಂಗ ಬರ್ತದೆ. ನಾವ್ ಹೇಳ್ತಾರೆ ಸುಖನೂ ಕೂಡ ಇದೆಯಲ್ವಾ, ಅದ್ರ ಜೊತೆ ಗಮನವನ್ನ ಕೊಡು. ಪ್ರತಿಯೊಬ್ಬರ ಜೀವನದಲ್ಲಿ ಸುಖದ ವಿಷಯನೂ ಕೂಡ ಇರ್ತದೆ, ದುಃಖದ ವಿಷಯನೂ ಕೂಡ ಇರ್ತದೆ. ಗಮನ ಯಾವ್ದು ಕಡೆ ಕೊಡಬೇಕು? ಸುಖದ ಕಡೆ ಕೊಡು. ಅದರಿಂದ ನಿನ್ನ ಕಲ್ಯಾಣನೂ ಕೂಡ ಆಗ್ಬೇಕು, ನಿನ್ನ ಅಭಿವೃದ್ಧಿನೂ ಕೂಡ ಆಗ್ಬೇಕು, ನಿನ್ನ ಆನಂದನೂ ಆಗ್ಬೇಕು. ಅದಕ್ಕೆ ಈಶ್ವರೀಯ ಸಾಧನೆ, ನಿರಾಕಾರ ಸಾಧನೆ, ಹೆಸರು ಕೀರ್ತಿಯನ್ನ ಬಿಟ್ಟುಬಿಡು, ದೇಹ ಅಭಿಮಾನವನ್ನ ಬಿಟ್ಟುಬಿಡು, ಬೇರೆಯವರಿಗೆ ಸ್ಥೂಲವನ್ನ ಕೊಡೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಡ, ಆತ್ಮಿಕವಾಗಿರೋದನ್ನ ಕೊಡ್ತಾ ಹೋಗು. ನೀನು ಏನು ಮಾಡ್ತೀಯ ನಿನಗೆ ಮಾತ್ರ ಗೊತ್ತು, ಅಕ್ಕಪಕ್ಕದವ್ರಿಗೆ ಗೊತ್ತಾಗೋದಿಲ್ಲ. ಆವಾಗ ನೋಡು ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕಾಗಿ ಯಾವುದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಆತ್ಮೀಯರೇ, ಅದು ಮೋಸ, ವಂಚನೆ, ಹೌದೋ ಅಲ್ವೋ? ಸತ್ಯ ಹೇಳಿ, ಅಂತಿಮದಲ್ಲಿ ನಿಮಗೆ ಕಷ್ಟ ಬಂದಾಗ ನಿಮ್ಮ ಮಕ್ಕಳು ನೋಡ್ಕೊಳ್ತಾರ? ನಿಮ್ಮ ಹಣ ನೋಡ್ಕೊಳತ್ತೋ? ಶಿಕ್ಷಣ ನೋಡ್ಕೊಳತ್ತೋ? ಫಾರಿನ್ ನಲ್ಲಿ ಆತ್ಮೀಯರೇ 6 ತಿಂಗಳಿಂದ 1 ವರ್ಷದಿಂದ ಯುದ್ಧ ನಡೀತಾ ಇದೆ. ಜೋಬದ ಒಂದು ಪೈಸಾ ಇಲ್ಲ. ಓಕೆ, ಸಮುದ್ರ ನದಿ ತಳದಲ್ಲಿ ಒಂದು ಟೆಂಪ್ರರಿ ಶೆಡ್ ಆಗ್ಬಿಟ್ಟು ಜನ ಇದ್ದಾರೆ, ವಯಸ್ಸಾದ ಜನಗಳಿದ್ದಾರೆ. ಊರೊಳಗಡೆ ಹೋದ್ರೆ ಬಾಂಬ್ ಆಗ್ತದೆ. ಏನ್ ಮಾಡ್ತೀರಿ? ಅಂತ ಪರಿಸ್ಥಿತಿ ಫಾರಿನ್ಗಳು ಬಂದಿದ್ದಾವೆ. ಓಕೆ, ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲೂ ಕೂಡ ಬರ್ತದೆ. ಕಾರಣ ಏನು ಅಂದ್ರೆ ಅವರವರು ಮಾಡಿರುವಂತ ಕರ್ಮದ ಫಲವನ್ನ ಅವರು ಅನುಭವಿಸ್ಬೇಕಾಗ್ತದೆ. ಇದೆಲ್ಲ ಆದ ಜನರಿಗೆ ಗೊತ್ತಾಗುತ್ತೆ. ಇದು ಯಾವುದು ನಮಗೆ ಅಂತಿಮ ಸಮಯದಲ್ಲಿ ಏನ್ ಮಾಡೋದಿಲ್ಲ, ಸಂಯೋಗವನ್ನ ಕೊಡೋದಿಲ್ಲ. ದುಃಖದ ಪರ್ವತಗಳು ಬೀಳ್ತಾ ಇದ್ದಾವೆ ಆತ್ಮೀಯರೇ. ಅದಕ್ಕಾಗಿ ಅವರೆಲ್ಲ ದುಃಖವನ್ನ ದೂರ ಮಾಡಲಿಕ್ಕೆ ನಾವು ಕಾರಣೀಕರ್ತರಾಗಬೇಕು, ನಿಮಿತ್ತವಾಗಬೇಕಾಗ್ತದೆ. ಅದಕ್ಕಾಗಿ ಒಳ್ಳೆಯದಾಗಿರೋದನ್ನ ನಾವೇನ್ ಮಾಡ್ಬೇಕು? ಇವಾಗ ಆಯ್ಕೆ ಮಾಡ್ಬೇಕು. ಬಾಡಿಗೆ ಮನೆ ಇದ್ದಾಗ ನಾವು ಅದರ ಕಡೆ ಹೆಚ್ಚಿನ ಗಮನ ಕೊಡೋದಿಲ್ಲ. ಸ್ವಂತ ಮನೆ ಇದ್ದಾಗ ಗಮನ ಕೊಡ್ತೀವಿ. ನನ್ನ ಮನೆನಪ್ಪ. ಅದಕ್ಕೆ ಭಗವಂತ ಎಷ್ಟು ಸುಂದರವಾದ ಉದಾಹರಣೆ ಹೇಳ್ತಾರೆ ಅಂತಂದ್ರೆ, ಒಂದು ದಿವಸ ರತ್ನಮ್ಮ ಅಕ್ಕವರು ವರಲಕ್ಷ್ಮಿ ಅಕ್ಕವ್ರಿಗೆ ಹೇಳ್ತಾರೆ, ಏನಂತ? ಅಕ್ಕಪಕ್ಕದಲ್ಲಿ ಮನೆ ಇವ್ರದ್ದು ಅಂತ ತಿಳ್ಕೊಳ್ಳಿ. ನಿನ್ನೆ ರಾತ್ರಿ ನಮ್ಗೆ ನಿದ್ರೆನೇ ಬಿದ್ದಿಲ್ಲ ಅಂತ ಹೇಳ್ತಾರೆ. ಬೆಳಿಗ್ಗೆ ರಂಗೋಲಿ ಹಾಕ್ಲಿಕ್ಕೆ ಬಂದಿರ್ತಾರೆ. ಬೆಳಗ್ಗೆ ಎದ್ದು ಬಿಟ್ಟು ಇಬ್ರು ರಂಗೋಲಿ ಹಾಕ್ತಾ ಇರ್ಬೇಕಾದ್ರೆ ಜೊತೆಲಿ ಮಾತಾಡ್ತಿರ್ತಾರೆ. ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲ. ಹೌದಾ, ಯಾಕೆ, ಏನಾಯ್ತು? ನಿನ್ನೆ ಒಂದು ನಾಯಿ ತುಂಬಾ ಕೂಗ್ತಾ ಇತ್ತು. ಯಾಕೆ ಅಂತ ನೋಡಿದ್ರೆ ಆ ನಾಯಿ ಮೇಲೆ ಯಾರೋ ಒಂದು ವೆಹಿಕಲ್ ಏನಾಗ್ಬಿಟ್ಟಿದೆ, ಕಾಲ್ ಮೇಲೆ ಹೋಗ್ಬಿಟ್ಟಿದೆ. ಅದು ಓಡಾಡ್ಲಿಕ್ಕೆ ಆಗ್ದೇನೆ ಹಾಳಾಗಿದ್ದ ನಾಯಿ, ಹಾಳಾಗಿದ್ದ ಡ್ರೈವರ್ ಇಂದ ನನ್ನಿದ್ದೇನಾಯ್ತು? ಹಾಳಾಯ್ತು. ಯಾವ್ದು ಹಾಳಾಗಿರೋದು? ಮನಸ್ಸು. ನಾಯಿ ಹಾಳು, ಡ್ರೈವರ್ ಹಾಳು. ಅವರಿಂದ ನಿಮ್ದಿದ್ದೇನಾಯ್ತು? ಹಾಳಾಯ್ತು. ಸರಿ, 1 ವಾರ ಆದ್ಮೇಲೆ ಮತ್ತೆ ವಾಪಸ್ ರಂಗೋಲಿ ಹಾಕ್ತಾ ಇರ್ಬೇಕಾದ್ರೆ ನಮ್ಮ ಅಕ್ಕವರು ಲಕ್ಷ್ಮಿ ಅಕ್ಕವ್ರಿಗೆ ಹೇಳ್ತಾರೆ, ಪಾಪ ರೀ, ನಮ್ಮನೆ ಸಣ್ಣ ನಾಯಿ ರಾತ್ರಿ ಆಟ ಆಡ್ಕೊಂಡಿತ್ತು, ಯಾರೋ ಬಂದ್ಬಿಟ್ಟು ಗುದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ.
ನಾಯಿ ಅಳ್ತಾ ಆಯ್ತು. ನಂಗೆ ಅಯ್ಯೋ ಪಾಪ ಅಂತು, ಕರಳು ಚುರ್ರ್ ಅಂತು. ಯಾರ ಮನೆ ನಾಯಿ? ಅವ್ರ ಆ? ಇವಾಗ ಪಾಪ ಯಾರು? ಅವ್ರ ಮನೆ ನಾಯಿ. ಅದು ಬೇರೆಯವ್ರ ಮನೆ ನಾಯಿ ಆದಾಗ ಹಾಳಾಗಿದ್ದ ನಾಯಿ, ಹಾಳಾಗಿದ್ದ ನಾಯಿ. ನಿಮ್ಮನೆ ನಾಯಿ ಪಾಪ ನಾಯಿ ಅಲ್ಲ. ಅದೇನರ್ಥ? ನಿಮ್ಮ ಮನೆ ನಾಯಿಯ ಜೊತೆಗೆ ನೀವು ಬದುಕುತ್ತಾ ಇದ್ದೀರಿ ಅಲ್ವಾ? ಪಕ್ಕದ ಮನೆ ನಾಯಿ ಜೊತೆಗೆ, ಬೇರೆ ಮನೆ ನಾಯಿ ಜೊತೆಗೆ ಸಾಯ್ತಾ ಇದ್ದೀರಿ. ಅದನ್ನು ಕಳಿಸ್ಕೊಡುವಂತ ಪ್ರಯತ್ನ ನೋಡಿ. ನಾಯಿನೇ ತಾನೆ. ಆ ಎರಡು ನಾಯಿನೂ ಕೂಡ ಆ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ. ನಾನು ಸ್ವೀಕಾರ ಮಾಡಿದ್ ಹೇಗೆ? ಈ ನಾಯಿನ ನೋವು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬಿತ್ತು. ಆ ನೋವನ್ನು ನಾನು ಸ್ವೀಕಾರ ಮಾಡ್ತಿದ್ದೇನೆ. ಆ ನಾಯಿ ನೋವನ್ನು ವಾಯುಮಂಡಲದಲ್ಲಿ ಕಳಿಸ್ತಾ ಇದೆ, ಅದನ್ನ ನಾನು ಸ್ವೀಕಾರ ಮಾಡ್ತೀನಿ. ಇನ್ನೊಂದು ನಾಯಿನೂ ಕೂಡ ಏನ್ ಮಾಡ್ತಿದೆ? ಅದು ನೋವನ್ನು ಕಳಿಸ್ತಾ ಇದ್ದಾರೆ, ನಾನು ಬಿಡ್ತಾ ಇದ್ದೇನೆ. ಅಯ್ಯೋ ಯಾಕಪ್ಪ ಹೊರಗಡೆ ಹೋದ ಸಾಕು. ಇದನ್ನ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ. ನಮ್ಮ ಸುತ್ತಮುತ್ತಲನೇ ನಮ್ಮ ಜೀವನ ನಡೆಸುವಂತಹ ಕಲೆ ನಮ್ಗೆ ಗೊತ್ತಿದೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇನೆ. ಅದಕ್ಕಾಗಿ ಎರಡೂ ನಾಯಿ ಇದಾದಾಗ ಭಗವಂತ ಆ ಆತ್ಮನಿಗೂ ಕೂಡ ನಾಯಿಗೂ ಕೂಡ ನೋವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಕೊಡುವಂತ ನೀವೇನ್ ಮಾಡ್ಬೋದು? ಸಂಕಲ್ಪವನ್ನ ಮಾಡ್ಬಿಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ಬೋದಲ್ವಾ? ನಿಮ್ಮನೆ ನಾಯಿ ಇಲ್ಲಿ, ಪಕ್ಕದ ಮನೆ ನಾಯಿ ಇಲ್ಲಿ, ನಾಯಿ ಯಾವುದೇ ಇದ್ರೂ ಒಂದು ಆತ್ಮ, ಸಹಯೋಗವನ್ನ ಮಾಡ್ಬೋದಲ್ವಾ? ದಾರಿಲಿ ಯಾರು ಬಿದ್ದಿರ್ತಾರೆ, ಕರ್ಕೊಂಡ್ ಬಂದ್ಬಿಟ್ಟು ನೀರು ಕೊಡ್ಲಿ ಏನಪ್ಪ, ಸ್ವಲ್ಪ ರೆಸ್ಟ್ ತಗೊಂತ ಹೇಳ್ಬೋದಲ್ಲ. ಅವ್ರು ಯಾವುದೇ ಜಾತಿಯವರಿರ್ಲಿ, ಭಾಷೆಯವರಿರ್ಲಿ, ಧರ್ಮದವರಿರ್ಲಿ, ಮಾನವೀಯ ಧರ್ಮವನ್ನು ನಾವು ನಿರ್ವಹಣೆ ಮಾಡ್ಬೋದಲ್ವಾ? ಹಾಗೆ ಆತ್ಮೀಯರೇ, ನಮ್ಮ ಜೀವನದಲ್ಲಿ ನಡೆಯುವಂತ ಈ ಸಣ್ಣ 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 ವಿಷಯಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ ವಿಷಯವನ್ನೇ ಬಾಬಾ ಮುರಳಿಲಿ ಹೇಳ್ತಾರೆ. ಅದು ಏನ್ ಹೇಳ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಜೀವಂತವಾಗ್ಬಿಟ್ಟು ಸಾಯೋದು ಅಂತಂದ್ರೆ ಏನು? ಹೀಗೆ ಹೇಳಿ, ನಾನು ಯಾವುದಕ್ಕೋಸ್ಕರ ಜೀವಂತವಾಗಿರಬೇಕು? ಈಶ್ವರೀಯ ಸುಖ, ವಜ್ರ ಸಮಾನ ಸುಖ, ಪರಮಾತ್ಮನ ಸುಖ ಅನುಭವಿಸ್ಲಿಕ್ಕೆ ನಾವು ಜೀವಂತವಾಗಿರಬೇಕು ಅಲ್ವಾ? ಎಷ್ಟು ಮಜಾ ಗೊತ್ತಾ? ನಮ್ಮ ಮಾತೆಯರು ಯಾವುದಕ್ಕೋಸ್ಕರ ಜೀವಂತವಾಗಿರ್ತಾರೆ? ನನ್ನ ಮನೆಯವರು, ನನ್ನ ಮಕ್ಕಳು ಎಷ್ಟು ಬೇಕಾದ್ರೂ ದುಃಖ ಕೊಡ್ಲಿ, ಎಷ್ಟು ಬೇಕಾದ್ರೂ ಕಷ್ಟ ಕೊಡ್ಲಿ, ಅವ್ರಿಗೇನ್ ಮಾಡೋದು? ಊಟ ಕೊಡೋದು ಏನು, ತಿಂಡಿ ಕೊಡೋದೇನು? ಅಣ್ಣವರೇ ನಮಗೆ ಬಟ್ಟೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ನಮ್ಮ ಮನೆಯವ್ರು ಪರ್ಮಿಷನ್ ಕೊಡೋದಿಲ್ಲ. ಎಷ್ಟೊಂದು ಅದರ ಬಗ್ಗೆ ಏನ್ ಮಾಡ್ತೀವಿ? ಗಮನ ಕೊಟ್ಟಿರ್ತೀವಿ. ಅದು ಇವರಿಗೆ ಬೇಕಾಗಿರೋ ವಿಷಯದಲ್ಲಿ ಬೇಕಾದ್ರೆ ಪತಿ ಜೊತೆ ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಇದಕ್ಕೆ ಮಾತ್ರ ಏನ್ ಬೇಕಾಗ್ತದೆ? ಪತಿ ಪರ್ಮಿಷನ್. ಕೆಲವೊಂದ್ಸಲ ಮಜಾ ಏನು ಗೊತ್ತಾ? ಬರ್ಲಿಕ್ಕೆ ಮನ್ಸಿರೋದಿಲ್ಲ, ಹೆಸರು ಮಾತ್ರ ಪತಿ ಹೆಸರು ಇಟ್ಬಿಡೋದು ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ ನಿನ್ನೆನೂ ಕೂಡ ಬಾಬಾ ಹೇಳಿದ್ರು, ಏಕಾಂತದಲ್ಲಿ ಕುತ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಯಾವುದ್ರ ಕಡೆ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿದೆ. ಇವತ್ತು ಮಕ್ಕಳು ಶಿಕ್ಷಣದ ಕಡೆ ಗಮನ ಕೊಡೋ ಬದಲು ಮೊಬೈಲ್ ಕಡೆ ಗಮನ ಕೊಡ್ತಾ ಇದ್ದಾರೆ ಅಲ್ವಾ? ಹಾಗೆ ದೊಡ್ಡವರಾದಂತ ನಾವು ಕೂಡ ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವಿ. ಯಾವುದೆಲ್ಲ ಬದುಕಬೇಕು ಅದೆಲ್ಲ ಬದುಕ್ತಾ ಇಲ್ಲ. ಹಣ, ಐಶ್ವರ್ಯ, ಹೆಸರು, ಕೀರ್ತಿ, ಅಭಿಮಾನ, ಇಚ್ಛೆಗಳು, ಅದು ಪೂರ್ಣ ಆಗದಿದ್ದಾಗ ಸಿಟ್ಟು, ಲೋಭ, ಮೋಹ, ನಾನು ನನ್ನದು ಹೇಳುವಂತ ಭಾವ, ಇದರಿಂದ ಸಾಯ್ಬೇಕು, ಬದುಕಬೇಕು? ಪ್ರಪಂಚದಿಂದ ಬೇಕು 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 ಬೇಕು, ಇದನ್ನ ಸಾಯ್ಬೇಕು, ಬದುಕಬೇಕು? ಪ್ರಪಂಚ ಕೊಡಬೇಕು. ಏನ್ ಕೊಡಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಇದರ ಬಗ್ಗೆ ಕೊಡಬೇಕು. ಆತ್ಮಿಕವಾಗಿ ಶ್ರೀಮಂತರಾಗಿ, ಶಾರೀರಿಕವಾಗಿ ಬಡವರಾಗಿ, ಶಾರೀರಿಕವಾಗಿ ಬಡವರಾಗಿ. ಬ್ರಹ್ಮಬಾಬಾ ಏನ್ ಮಾಡಿದ್ರು? ಶಾರೀರಿಕವಾಗಿರೋ ತನವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ರು. ಯಾವ ಸಂಪಾದನೆ ಮಾಡ್ತಾ ಹೋದ್ರು? ಆತ್ಮಿಕ ಸಂಪಾದನೆ. ನಾವೇನ್ ಮಾಡ್ತೀವಿ? ಜಾಬಿಗೆ ಸೇರಿಬಿಟ್ಟಿದೀವಿ. ಇವಾಗ ನಮ್ ಕ್ಲಾಸ್ಗೆ ಪುರ್ಸತ್ತೇ ಇಲ್ಲ. ಯಾಕೆಲ್ಲಿ ಸುಳ್ಳು ಸಂಪಾದನೆ ಸ್ಟಾರ್ಟ್ ಆಗಿಬಿಡ್ತಲ್ಲ. ಅದ್ರ ಮೊದ್ಲು ಹೇಳೋದೇನು ಅಂತಂದ್ರೆ, ಅಣ್ಣ ಬಾಬಾ ಜಾಬ್ ಕೊಡ್ಸ್ಬಿಡು, ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ತೀವಿ, ತಪಸ್ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತ. ಆಮೇಲೆ ಸುಳ್ಳು ಸಂಪಾದನೆ ಏನ್ ಮಾಡ್ತೀವಿ? ಬ್ಯುಸಿ ಆಗ್ಬಿಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಓವರ್ ಟೈಮ್. ಯಾಕಂದ್ರೆ ಕಾಣುತ್ತಲ್ವಾ, ಓ ಹಣ ಬರ್ತದೆ. ಮೊದ್ಲು ಗೋಬಿ ಮಂಚೂರಿ ತಿನ್ಬೇಕು ಅಂದ್ರೆ ಅಮ್ಮನ ಹತ್ರ ದುಡ್ಡು ಕೇಳಬೇಕಿತ್ತು, ಇವಾಗ ದುಡ್ಡು ನಾನು ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ಬೋದಲ್ವಾ? ನನಗೆ ಕೇಳೋರು ಯಾರಿದ್ದಾರೆ? ನಿಧಾನಕ್ಕೆ ಮಾಯ ಏನ್ ಮಾಡ್ಬಿಡ್ತಾರೆ, ತಲೆ ಮೇಲೆ ಕೈ ಇಟ್ಬಿಟ್ಟು
ಸರಿಯಾಗಿ ದಬ್ಬು ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ ಏನ್ ಮಾಡಿದೀವಿ ಅಂತ. ಅದಕ್ಕಾಗಿ ಭಗವಂತ ಹೇಳ್ತಾರೆ ಜೀತೇಜಿ ಮರಣ ಅಂತಂದ್ರೆ ಪ್ರಪಂಚದಲ್ಲಿ ಇದ್ದೀವಿ, ಆದರೆ ಈ ಪ್ರಪಂಚದ ಯಾವುದೇ ಇಂದ್ರಿಯ ಸುಖದ ನನಗೆ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಅದರಿಂದ ನಾನು ಯಾರು? ಡೆಡ್. ಪ್ರಪಂಚದ ಜನ ಏನು ಕೊಡ್ತಾರೋ ಅದರ ಪ್ರಭಾವ ನನ್ನ ಮೇಲೆ ಬೀಳಬಾರದು. ಯಾವ ಪ್ರಭಾವ ಬೀಳ್ಬೇಕು? ಪರಮಾತ್ಮ ಏನ್ ಹೇಳ್ತಾರೋ, ಪರಮಾತ್ಮ ನನಗೇನು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೋ, ಯಾವ ಸೇವೆಗೆ ನಿಮಿತ್ತ ಮಾಡಿದಾರೋ, ಹೋಮ್ವರ್ಕ್ ಕೊಟ್ಟಿದ್ದಾರೋ ಅದಕ್ಕೆ ನಾವೇನ್ ಮಾಡ್ಬೇಕು? ತುಂಬಾ ಗಮನವನ್ನ ಕೊಡ್ಬೇಕು. ಬೆಂಗಳೂರಿನಂತ ಊರುಗಳಲ್ಲಿ ನಾನು ನೋಡ್ತೇನೆ, ಮಹಿಳೆಯರಿಗೆ ಬೇಕಾದಷ್ಟು ಕಾಯಿಲೆಗಳು, ನೋವುಗಳು, ಸಮಸ್ಯೆಗಳು ಇರ್ತವೆ. ಹಣ ಹಣ, ಜಾಬು 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 ಅಂತ ಏನು ಓಡ್ತಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ಕು. ಜಾಬ್ ಮಾತ್ರ ಬಿಡೋದಿಲ್ಲ. ಯಾಕೆ? ಅದು ಬಿಟ್ಟು ಜೀವನ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅದಕ್ಕೆ. ಒಂದು ದಿವಸನೂ ಕೂಡ ಏನ್ ಮಾಡೋದಿಲ್ಲ, ರಜಾ ಹಾಕೋದಿಲ್ಲ ಆತ್ಮೀಯರೇ. ಅದೇ ಸೀರಿಯಸ್ನೆಸ್ ಅನ್ನ ಆಧ್ಯಾತ್ಮಿಕ ಸಾಧನೆಗೆ, ಆಧ್ಯಾತ್ಮಿಕ ಸಂಪಾದನೆಗೆ ನಾವು ಯಾಕೆ ಕೊಡೋದಿಲ್ಲ ಆತ್ಮೀಯರೇ? ಯಾಕಂದ್ರೆ ಅದರ ಬೆಲೆ ಗೊತ್ತಿಲ್ಲ, ಅದರ ಲಾಭ ಗೊತ್ತಿಲ್ಲ, ಅದು ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಮುಖ್ಯವಾಗಿ ಅದು ಕಣ್ಣಿಗೆ ಕಾಣೋದಿಲ್ಲ, ನಿಮ್ಗೂ ಕಾಣೋದಿಲ್ಲ, ಬೇರೆಯವರು ಕಾಣೋದಿಲ್ಲ. ಆತ್ಮೀಯರೇ ಸತ್ಯ ಹೇಳಿ, ಕಣ್ಣಿಗೆ ಕಾಣೋದು ಸತ್ಯವೋ, ಕಣ್ಣಿಗೆ ಕಾಣದೇ ಇರೋದು ಸತ್ಯ? ಕಾಣದೇ ಇರೋದು. ನೆಕ್ಸ್ಟ್ ಪ್ರಶ್ನೆ ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಉತ್ತರ ಕೊಡಿ. ಶರೀರ ಕಣ್ಣಿಗೆ ಕಾಣತ್ತೆ, ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಸರಿ, ಶರೀರ ಸತ್ಯನೋ ಆತ್ಮ ಸತ್ಯ? ಆತ್ಮ ಸತ್ಯ. ಸತ್ಯ ಶರೀರ ಸತ್ಯ ಅಲ್ವಾ? ಇಲ್ಲ. ಶರೀರ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೂ ಸತ್ಯ ಅಲ್ಲ. ಅದೇ ಯಾಕೋ? ಸತ್ಯ ಹೇಳೋದು ಕಣ್ಣಿಗೆ ಕಾಣತ್ತಲ್ರಿ. ಇದು ವಿನಾಶ ಆಗುವಂತದ್ದು. ಯಾವುದು? ದೇಹ. ಶರೀರ. ನೋಡಿ, ಶರೀರ ಕಣ್ಣಿಗೆ ಕಂಡರೂ ಕೂಡ ಶರೀರದ ಮೂಲಕ ಕರ್ಮ ಮಾಡುವಂತನು ಆತ್ಮನೇ ಹೊರತು ಶರೀರ ಅಲ್ಲ. ಅನುಭವಿಸುವಂತವನು ಆತ್ಮನೇ ಹೊರತು ಶರೀರ ಅಲ್ಲ. ಆತ್ಮೀಯರೇ ಸತ್ಯ ಏನು ಗೊತ್ತಾ? ನಿಮ್ಮ ಸುತ್ತಲಿರುವಂತ ಭೂಮಿ ನಿಮ್ಮದಲ್ಲ, ಶರೀರನೂ ನಿಮ್ದಲ್ಲ, ಬಂಗಾರನೂ ನಿಮ್ದಲ್ಲ. ನಿಮ್ಮ ಜೊತೆಲಿರುವಂತ ಅಣ್ಣ, ತಮ್ಮ, ಪತಿ, ಪತ್ನಿ ಇವರ್ಯಾರು ನಿಮ್ಮವರಲ್ಲ. ಇವರ್ಯಾರು ನಿಮಗೋಸ್ಕರ ಬದುಕ್ತಾ ಇಲ್ಲ. ಅವ್ರ್ಯಾರು ನಿಮಗೆ ಏನನ್ನು ಕೊಡೋದಿಲ್ಲ. ಇಲ್ಲ ಅಣ್ಣವ್ರೆ, ನನ್ನ ಮಗ ತಿಂಗಳಾದ್ಮೇಲೆ ನಂಗೆ ಸೀರೆ ತಂದು ಕೊಡ್ತಾನೆ. ಹೌದು, ತಿಂಗಳಾನಗಟ್ಲೆ ನೀವು ಅವ್ರಿಗೆ ಊಟ ತಿಂಡಿ ಕೊಡೋದಿಲ್ವ, ಅದಕ್ಕೆ ಮಾಡ್ಕೊಡ್ತಾನ ಅವನು ಅಷ್ಟೇ. ನೀವು ಮಾಡಿರುವಂತ ಕರ್ಮದ ಫಲ ನಿಮ್ಗೆ ಸಿಗ್ತದೆ ಅಷ್ಟೇ. ಸರಿನಾ? ಅದು ಬಿಟ್ಟು ಬೇರೆ ಏನೂ ಕೊಡ್ತಾ ಇಲ್ಲ. ಈ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಬರೀ ಮುರ್ಲಿ ಕೇಳೋದ್ರಿಂದ ಏನೂ ಆಗೋದಿಲ್ಲ. ಇದನ್ನೆಲ್ಲ ಯೋಚನೆಯನ್ನ ಮಾಡಿ, ಈ ಡೈರೆಕ್ಷನ್ ಚಿಂತನೆಯನ್ನ ಮಾಡಿ. ಯೋಚನೆ ಮಾಡ್ತಾ ಮಾಡ್ತಾ ಹೌದಲ್ವಾ, ಎಷ್ಟು ಸರಿ ಇದೆಯಲ್ಲ. ಇಷ್ಟೆಲ್ಲ ಕೇಳಿದ್ಮೇಲೂ ಕೂಡ ಬೇಜಾರಾಗೋದೇನು ಗೊತ್ತಾ? ಕೇಳಿ, ಮೊನ್ನೆ ವಿಜಯವಾಡದಲ್ಲಿ ಬಟ್ಟಿ ಆಗಿತ್ತು. ಸರಿ, ಎಲ್ಲಾ ಬಟ್ಟಿ ಆದ್ಮೇಲೆ ಎಲ್ಲಾ ಕೇಳಿದ ಮೇಲೆ 3 ದಿನ ಆದ್ಮೇಲೆ ಒಂದು ಹೈಸ್ಕೂಲ್ ಟೀಚರ್ ಕೆಳಗಡೆ ಬಂದ್ಬಿಟ್ಟು ಹೇಳ್ತಾರೆ, ಏನಂತ ಫೋಟೋ ಕಳಿಸ್ಬಿಟ್ಟು, ಅಣ್ಣವರೇ ನನ್ನ ಮಗನಿಗೆ ಜಾಬ್ ಸಿಗಲಿ ಅಂತ ಯೋಗ ಮಾಡಿ ಅಲ್ವಾ? ಅದು ಅವರ ಮನಸ್ಸಲ್ಲಿ ಏನಿರ್ತದೆ ಅಂತ ಭಗವಂತನ ಹತ್ರ ಹೋಗ್ತಿದ್ವಿ, ನನ್ನ ಮಗನಿಗೆ ಜಾಬ್ ಸಿಗು, ಅದು ಒಂದೇ ಇರ್ತದೆ. ಬಿಟ್ಟು ಎದುರುಗಡೆ ಏನು ಹೇಳ್ತಿದ್ದಾರೆ ಅಂತ ಏನ್ ಮಾಡೋದಿಲ್ಲ, ಅದನ್ನ ಕ್ಯಾಚ್ ಮಾಡ್ಕೊಳ್ಳೋದಿಲ್ಲ. ಆದ್ಮೇಲೆ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋದಿಲ್ಲ. ಹಾಗೆ ನಮ್ಮಲ್ಲಿ ತುಂಬಾ ಜನ ಹೀಗೇನೆ ಭಾವನನ್ನು ಉಪಯೋಗ ಮಾಡೋದು ಸ್ಥೂಲ ಕಾರ್ಯಕ್ಕೋಸ್ಕರ ಮಾತ್ರ. ಆಮೇಲೆ ಗೊಳೋ ಅಂತ ಹೇಳೋದು. ಈಶ್ವರ್ಯ ಕಾರ್ಯ, ಈಶ್ವರನನ್ನ ಈ ಸ್ಥೂಲ ರೂಪದಲ್ಲಿ ಉಪಯೋಗ ಮಾಡಿ 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 ಅದನ್ನ ಕನ್ವರ್ಷನ್ ಮಾಡಿ ಆಧ್ಯಾತ್ಮಿಕ ಶಕ್ತಿಯನ್ನ ಅದು ವಿನಾಶವಾದಾಗ ಅಳ್ತಾ ಕೂತ್ಕೊಂಡೆ ಯಾರೇನ್ ಮಾಡ್ಲಿಕ್ಕೆ ಆಗತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ನಿರಾಕಾರ ಶಕ್ತಿ, ನಿರಾಕಾರ ಜೀವನ ಯಾವುದು ಈ ಜನ್ಮದಲ್ಲಿ ಅಮೂಲ್ಯವಾಗಿರೋದು ನಮ್ಗೆ ಸಿಕ್ಕಿದೆ, ಅದಕ್ಕೋಸ್ಕರ ಜೀವನವನ್ನ ಮಾಡಿ. ಇಲ್ಲಿವರೆಗೆ ನಿಮಗೋಸ್ಕರ ಜೀವನ ಮಾಡಿದಿರಿ, ಇವಾಗ ಪ್ರಪಂಚಕ್ಕೋಸ್ಕರ ಜೀವನವನ್ನ ಮಾಡಿ ಅಲ್ವಾ? ಎಷ್ಟು ಮಜಾ ಗೊತ್ತಾ? ನೀವು ಒಂದು ಕರ್ಮದ ಒಂದು ಲೆಕ್ಕಾಚಾರವನ್ನ ನೋಡಿದ್ರೆ, ಸೂರ್ಯ ಯಾರಿಗೋಸ್ಕರ ಬದುಕ್ತಾನೆ? ಬೇರೆಯವರಿಗೋಸ್ಕರ. ಬೇರೆಯವರಿಗೋಸ್ಕರ. ಹಣ್ಣು ಬೇರೆಯವರಿಗೋಸ್ಕರ. ಹೂವು ಬೇರೆ ಮನುಷ್ಯ ಹಾ ಸ್ವಾರ್ಥ ಅಲ್ವಾ? ಸಮಾಜ ಎಲ್ಲನೂ ಬೇರೆಯವ್ರಿಗೆ ಕೊಡುತ್ತದೆ, ಆದ್ರೆ ನಾವು
ನನಗೋಸ್ಕರ. ಈ ಒಂದು ಜನ್ಮ ಬೇರೆಯವರಿಗೋಸ್ಕರ ಇದ್ದು ನೋಡಿ. ಬೇರೆಯವರಿಗೋಸ್ಕರ ನೀವೇನು ಕೊಡಬೇಕಾಗಿದ್ದಿಲ್ಲ. ಕೇವಲ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಡುವಂತ ಕೆಲಸವನ್ನು ಅವನು ಮಾಡ್ತಾನೆ. ಯಾರು? ಭಗವಂತ ನಮಗೊಂದು ಅವಕಾಶ ಸಿಕ್ಕಿದೆ, ಸಮಯ ಸಿಕ್ಕಿದೆ. ಆವಾಗ ನಿಮ್ಮ ಸಮಯವನ್ನ, ಮನಸ್ಸನ್ನ, ಬುದ್ಧಿಯನ್ನ ವಿಶ್ವ ಕಲ್ಯಾಣಕ್ಕೋಸ್ಕರ ಭಗವಂತನಿಗೆ ಕೊಟ್ಟು ನೋಡಿ. ಆವಾಗ ಗೊತ್ತಾಗತ್ತೆ ಆದ್ಮೇಲೆ ಈ ಬದುಕು ಇಷ್ಟು ಸುಂದರವಾಗಿದೆ. ಅದರ ಪರಿಣಾಮ ಏನಾಗ್ತದೆ ಅಂತಂದ್ರೆ, ನೀವೇನು ಸಾಯ್ಬೇಕು ಅಂತ ದಿನದಲ್ಲಿ 10 ಸಲ ಸಂಕಲ್ಪ ಬಂದಿರ್ತದೆ, 100 ಸಲ ಬದುಕಬೇಕು ಅಂತ ಅನ್ಸತ್ತೆ. ಏನನ್ಸತ್ತೆ? ನೋಡ್ ಸರಿ ಆ ಕರ್ಮದ ಫಲ, ಭಗವಂತ ಆನಂದ, ಬೇಹದ್ದಿನ ಸುಖ, ಸಂತೋಷ, ನೆಮ್ಮದಿ ಅಷ್ಟು ನಿಮ್ಗೆ ಏನ್ ಮಾಡ್ತದೆ? 100 ಸಲ ಬದುಕಬೇಕು ಅಂತ ಅನ್ಸತ್ತೆ. ಅದು ಯಾವುದೋ ಒಂದು ದಿವಸ ಇಂಥ ಒಂದು ಸಮಸ್ಯೆ ಬಂದ್ಬಿಡ್ತದೆ. ಯಾಕಪ್ಪ ಇರೋದು ಅಂತ ಬಂದ್ಬಿಡ್ತದೆ. ಮಾಯ ಬಂದ್ಬಿಡ್ತದೆ ಒಳಗಡೆಗೆ. ಏಟ್ ಕೊಟ್ಟಾಗಿ ಬಿಡ್ತದೆ ಜೋರಾಗಿ. ಏಟು ಕೊಟ್ಟಾಗ ಏನ್ ಮಾಡ್ತಾರೆ, ಕೆಲವರು ತಡ್ಕೊಳ್ಲಿಕ್ಕಾಗದೆ ಮತ್ತೆ ಭಗವಂತನ ಕೈಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಬರ್ತದೆ ಆದ್ಮೇಲೆ. ನಮ್ಮ ಜೀವನದಲ್ಲಿ ಎಲ್ಲಾ ದಿನನೂ ಶರೀರ ಚೆನ್ನಾಗಿರುತ್ತಾ? ಇರುತ್ತಾ? ಇಲ್ಲ. ಇಲ್ಲ. ಮಧ್ಯದಲ್ಲಿ ಯಾವಾಗಲೂ ಒಂದ್ಸಲ ತಲೆನೋವು ಬರ್ತದೆ, ಹೊಟ್ಟೆ ನೋವು ಬರ್ತದೆ. ಹೊಟ್ಟೆ ನೋವು ಬಂದಾಗ ಏನಾಗತ್ತೆ? ಯಾಕಪ್ಪ ಇಟ್ಟಿದೀಯಾ ಬಾಬಾ ಅಂತ ಅನ್ಸತ್ತೆ ತಾನೆ? ಅನ್ಸತ್ತೆ. ಒಂದಿನ 2 ದಿನ ಕಡಿಮೆ ಆದ್ಮೇಲೆ ಮತ್ತೆ ವಾಪಸ್ ರುಟೀನ್ ಅಲ್ವಾ? ಹಾಗೆ ಈ ಒಂದು ನಿರ್ಣಯವನ್ನ ಮಾಡಬೇಕು ಇವತ್ತಿನ ದಿನದಲ್ಲಿ. ನಾನು ಯಾವ್ದಕ್ಕೋಸ್ಕರ ಬದುಕಬೇಕು, ಯಾವ್ದಕ್ಕೋಸ್ಕರ ಸಾಯ್ಬೇಕು. ಇಲ್ಲಿವರೆಗೆ ಯಾವ್ದಕ್ಕೋಸ್ಕರ ಬದುಕ್ತಾ ಇದ್ದೆ? ತನಗೋಸ್ಕರ. ನನಗೋಸ್ಕರ, ಯಾರಿಗೋಸ್ಕರ? ನನಗೋಸ್ಕರ. ಶರೀರಕ್ಕೋಸ್ಕರ. ನನಗೋಸ್ಕರ ಬದುಕ್ತಾ ಇರ್ಲಿಲ್ಲ ನಾನು. ತನು, ಧನ, ಜನ. ಯಾವ್ದಕ್ಕೋಸ್ಕರ ಬದುಕ್ತಾ ಇದ್ದೆ? ತನು, ಧನ, ಜನ. ಸಾಧನಕ್ಕೋಸ್ಕರ ಬದುಕ್ತಾ ಇದ್ದೆ. ಇವಾಗ ಯಾವ್ದಕ್ಕೋಸ್ಕರ ಬದುಕಬೇಕು? ಆತ್ಮೀಯ. ಆತ್ಮಕ್ಕೋಸ್ಕರ ಬದುಕಬೇಕು. ನಾನು ಪ್ರಪಂಚದಿಂದ ತೆಗೆದುಕೊಳ್ಳುವುದಕ್ಕೋಸ್ಕರ ಬದುಕ್ತಾ ಇದ್ದೆ. ಇವಾಗ ಕೊಡುವುದಕ್ಕೋಸ್ಕರ ಬದುಕಬೇಕು. ಓಕೆ. ಕೆಟ್ಟದನ್ನ ತಗೊಂಡು ಕೆಟ್ಟದನ್ನ ಕೊಡ್ತಾ ಇದ್ದೆ. ಇವಾಗ ಒಳ್ಳೆಯದನ್ನ ತಗೊಂಡು ಒಳ್ಳೇದು ಯಾರಿಂದ ತಗೊಳ್ಬೇಕು? ಒಳ್ಳೆಯದನ್ನ ಭಗವಂತ ಪರಮಾತ್ಮನಿಂದ ಮಾತ್ರ ತಗೊಳ್ಬೇಕು. ಬೇರೆ ಯಾರಿಂದನೂ ತಗೊಳ್ಬಾರ್ದು. ಪರಮಾತ್ಮ ಮಾತ್ರ ಒಳ್ಳೆಯದನ್ನ ಕೊಡ್ತಾರೆ. ದಯವಿಟ್ಟು ಯೋಗೇಶ್ ಅಣ್ಣನವ್ರ ಹತ್ರನೂ ತಗೊಳ್ಬೇಡಿ. ಯಾರ ತಗೊಳ್ಬೇಕು? ಯೋಗೇಶ್ ಅಣ್ಣ ಒಳ್ಳೆಯವರಲ್ಲ, ಗೊತ್ತಿರ್ಲಿ. ಯೋಗೇಶ್ ಅಣ್ಣ ಬಿಡಿ, ಪ್ರಪಂಚದಲ್ಲಿ ಯಾರು ಕೂಡ ಒಳ್ಳೆಯವರಲ್ಲ. ಯಾರ ಹತ್ರ ತಗೊಳ್ಬೇಕು? ಯೋಗೇಶ್ ಅಣ್ಣ ಕೊಟ್ಟಿದ್ದಾರಂತ ಎಂದು ಕೂಡ ಹೇಳ್ಬೇಡಿ. ಓಕೆನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ? ಮುರುಳಿಯಿಂದ ತಗೊಳ್ಳಿ ಆತ್ಮೀಯರೇ. ಯಾವ್ದಿಂದ ತಗೊಳ್ಬೇಕು? ಯೋಗೇಶ್ ಅಣ್ಣ ಹೇಳ್ಬೇಕಾದ್ರೆ ಯಾರ್ದೋ ವೈಯಕ್ತಿಕ ಜೊತೆಗೆ ದ್ವೇಷ ಆಯ್ತಾಗ ಸೇರಿಸ್ಬಿಟ್ಟು ಕೊಟ್ಟು ಬಿಡ್ಬೋದು. ಅದಕ್ಕಾಗಿ ಪರಮಾತ್ಮನಿಂದನೇ ನಾವು ತೆಗೆದುಕೊಳ್ಬೇಕು. ಕ್ಲೀನ್ ಅಂಡ್ ಕ್ಲಿಯರ್. ಅದಕ್ಕಾಗಿ ಮುರಳಿಯನ್ನು ಸ್ಟಡಿ ಮಾಡಿ, ಮುರಳಿಯಲ್ಲಿ ಭಗವಂತ ಏನು ಉತ್ತರ ಕೊಡ್ತಾ ಇದ್ದಾರೆ ಅದನ್ನು ತೆಗೆದುಕೊಳ್ಳಿ. ನಿಮ್ಗೆ ಸಮಸ್ಯೆ ಪರಿಹಾರ ಆಗ್ಬೇಕು, ಡೈರೆಕ್ಟ್ ಆಗಿ ಭಗವಂತನ ಜೊತೆ ಚರ್ಚೆಯನ್ನ ಮಾಡಿ. ಮಧ್ಯದಲ್ಲಿ ಮೀಡಿಯೇಟರ್ ಅನ್ನ ದಯವಿಟ್ಟು ಇಟ್ಕೊಳ್ಬೇಡಿ, ಯಾರೇ ಇರ್ಲಿ ಆದ್ಮೇಲೆ. ಯಾಕೆ ನಿಮ್ಮ ವೈಯಕ್ತಿಕ ವಿಷಯಗಳು ಬಾಬನಿಗೆ ಮಾತ್ರ ಗೊತ್ತಿರ್ತದೆ. ಇವಾಗ ಬಾಬನ ಹತ್ರ ಹೋಗುವವರೆಗೆ ಅವರನ್ನು ಉಪಯೋಗ ಮಾಡ್ಕೊಳ್ಳಿ. ಆದ್ರೆ ದಿನದಿಂದ ದಿನಕ್ಕೆ ಏನಾಗ್ಬೇಕು ಅಲ್ವಾ? ಕೆಲವರು ಯೋಚನೆ ಮಾಡ್ತಾರೆ, ಬಾಬನ ಜೊತೆಗೆ ತಾನೆ ನಾಳೆ ಯೋಗೇಶ್ವರನ ಜೊತೆ ಕ್ಲಾಸಿಗೆ ಯಾಕೆ ಬರ್ಬೇಕು ನಾವು? ಅವರೇ ಹೇಳ್ಬಿಟ್ಟಿದ್ದಾರೆ ಬೇಡ ಅಂತ ಹೇಳ್ಬಿಟ್ಟು. ಮತ್ತೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಅದೇ ಪರಮಾತ್ಮನ ಹತ್ರ ಹೋಗುವವರೆಗಾರು ಇಟ್ಕೊಳ್ಳಿ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವವರೆಗೆ ಜೊತೆಲಿ ಇಟ್ಕೊಳ್ಳಿ, ಗೋವಿಂದ 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 ಅಂತ. ಸರಿನಾ? ದರ್ಶನ ಆದಾಗ ಯಾರನ್ನ ನೋಡ್ತಾ ಇರ್ಬೇಕು? ಯಾರನ್ನ ಕೈಯಲ್ಲಿ ಹಿಡಿದ್ರೆ ಅವ್ನು ಬಿಟ್ಬಿಡ್ಬೇಕು ಅವಾಗ. ಅದಕ್ಕಾಗಿ ಭಗವಂತನ ಕೈಯನ್ನು ಇಟ್ಕೊಳ್ಳಿ, ಅವರೇ ಪರ್ಮನೆಂಟ್. ಓಕೆ. ಇವತ್ತೇನಾಗಿದೆ, ಎಲ್ಲರೂ ನನ್ನನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಾವ್ ಹೇಳೋದಿಲ್ಲ, ನಮ್ಮನ್ನ ಇಟ್ಕೊಳ್ಳೇಬೇಡಿ. ನಮ್ಮನ್ನ ಇಟ್ಕೊಂಡೆ ಏನಾಗತ್ತೆ? ನಮ್ಗ ಭಾರ ಆಗ್ಬಿಡ್ತದ ಆಮೇಲೆ ಅಲ್ವಾ? ಅದಕ್ಕಾಗಿ ಯಾರನ್ನ ಇಟ್ಕೊಳ್ಬೇಕು? ಏಕ ಬಾಪ್ ದೂಸ್ರಾನ ಕೋಯಿ. ಅವನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಳ್ಳಿ. ಸರಿ? ಓಕೆ. ಇದರ ಬಗ್ಗೆ ಮತ್ತೇನಾದ್ರು ಚರ್ಚೆ ಆಗ್ಬೇಕಾ? ಕ್ಲಿಯರ್ ಆಗಿದೆಯಾ? ಈಗ ಕೊನೆಯ ಪ್ರಶ್ನೆ, ಜೀನಾ ಹೇ ಯಾ ಮರ್ನಾ ಹೇ? ಜೀವಿಸಬೇಕು ಸಾಯ್ಬೇಕು? ಜೀವಂತವಾಗಿದ್ದು ಸಾಯ್ಬೇಕು. ಏನಾಗ್ಬೇಕು? ಜೀವಂತ. ಇಷ್ಟು ದಿನದವರೆಗೆ ಯಾವುದಕ್ಕೋಸ್ಕರ ಜೀವಂತವಾಗಿದ್ರೋ ಅದನ್ನ ಸತ್ತೋಗಿ. ಇಷ್ಟು ದಿನದವರೆಗೆ ಯಾವುದು ನಿಜವಾದ ಜೀವಂತ ತಿಳ್ಕೊಂಡಿದ್ರು ಅದರಿಂದ ಸತ್ತೋಗಿ, ಹೊಸದಿಂದ ಏನ್ ಮಾಡಿ? ಹಳೆ ಬಟ್ಟೆಯಿಂದ
ಸುಟ್ಟು ಬಿಡಿ, ಹೊಸ ಬಟ್ಟೆಯಿಂದ ಜೀವನವನ್ನ ಮಾಡಿ. ಹೊಸ ಜೀವನ, ಹೊಸ ವಿಷಯ, ಹೊಸ ವಿಚಾರ. ಅದಕ್ಕಾಗಿ ಜೀತಿ ಮರಣ, ಈ ಸ್ಥೂಲ ಪ್ರಪಂಚ, ಪ್ರಪಂಚದ ವಸ್ತುಗಳು, ವ್ಯಕ್ತಿಗಳು, ಇದೆಲ್ಲದನ್ನ ಸತ್ತೋಗಿ ಪರಮಧಾಮ ಪರಮಾತ್ಮ ಅದರಿಂದ ಏನ್ ಮಾಡಿ ಜೀವನವನ್ನ ಮಾಡಿ. ಕೊನೆಯ ಉದಾಹರಣೆಯನ್ನು ಬಾಬಾ ಹೇಳ್ತಾನೆ. ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಆಗಿದೆ. ಏನಾಗಿದೆ? ಎಂಗೇಜ್ಮೆಂಟ್. 1 ವಾರದ ನಂತರ ಮದುವೆ. ಯಾರ ಜೊತೆಗೆ? ಹುಡುಗನ ಜೊತೆ. ಈಗ ಅವಳು ಎಲ್ಲಿದ್ದಾಳೆ? ಆ ಹುಡುಗನ ಜೊತೆ. ಮನೆ ಅಪ್ಪನ ಮನೇಲಿ ಇದ್ದಾರೆ. ಓಕೆ, ಮನಸ್ಸೆಲ್ಲಿದೆ? ಹುಡುಗನ ಜೊತೆ. ಎಲ್ಲಿಂದ ಸತ್ತಿದ್ದಾಳೆ, ಎಲ್ಲಿಂದ ಬದುಕಿದ್ದಾಳೆ? ಅಪ್ಪನ ಹತ್ರ ಸತ್ತಿದ್ದಾರೆ. ಅವ್ರ ಮನೆಯಿಂದ ಸತ್ತಿದ್ದಾಳೆ, ಗಂಡನ ಹತ್ರ ಬದುಕಿದ್ದಾಳೆ. ಅಲ್ವಾ? ನೋಡಿ ಎಷ್ಟು ನಮ್ಮ ಎದುರುಗಡೆ ಪ್ರಾಕ್ಟಿಕಲ್ ಆಗಿ ಉದಾಹರಣೆಗಳಿದ್ದಾವಲ್ಲ, ನಾವು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಬಾಬಾ ಏನು ಹೊಸ ವಿಷಯಗಳನ್ನ ಹೇಳ್ತಾ ಇಲ್ಲ. ನೀವಿದ್ದೀರಿ ತಾಯಿ ಮನೆಯಲ್ಲೇ, ಅದೇ ಬದುಕಿದೀವಿ. ಕನ್ಸು ಕಾಣ್ತಾ ಇದ್ದಾರೆ. ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು, ಹೊಸ ಬಟ್ಟೆಗಳು, ಯಾವ್ಯಾವ್ದು ಬೇಕು ಯಾವ್ದು ಬೇಡ ಅಂತ. ಎಷ್ಟು ಮಜಾ ಪ್ರಾಕ್ಟಿಕಲ್ ವಿಷಯ ಹೇಳ್ತೇನೆ ಕೇಳಿ. ನಾವು 5 ಜನ ಮಕ್ಕಳು, 3 ಜನ ಅಕ್ಕಂದಿರು, 2 ಜನ ಅಣ್ಣಂದಿರು. ಸರಿನಾ? ಒಬ್ಬರಿಗೆ ಮಾತ್ರ ಮದುವೆ ಆಗಿರುತ್ತೆ. ಅವರು ಇವಾಗಿಲ್ಲ, ಶರೀರ ಬಿಟ್ಟಿದ್ದಾರೆ. ಸರಿ, ಅವ್ರಿಗೆ ಮದುವೆ ಆಯ್ತು. ಸುಮಾರು ಒಂದು 25 ವರ್ಷಕ್ಕೆ ಮದುವೆ ಆಗಿದ್ದಾನೆ. 25 ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಸರಿ, ಮದುವೆ ಆಗ್ಬಿಟ್ಟು ಅವ್ರ ಪತಿ ಮನೆಗೆ ಹೋಗಿದ್ದಾರೆ. ನೆಕ್ಸ್ಟ್ ಡೇ ಅವ್ರ ಮನೇಲಿ ಸತ್ಯನಾರಾಯಣ ಕಥೆ ಆಗಿದೆ. ಮರುದಿನ ನಮ್ಮ ಮನೆಗೆ ಬಂದಿದ್ದಾರೆ. ನಾವು ಬಾವ, ಅಣ್ಣ, ಅಪ್ಪ ಎಲ್ಲರೂ ಸೇರಿಬಿಟ್ಟು ಊಟ ಮಾಡಿದ್ದಾರೆ. ನಾವು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಸರಿ, ನಾವೆಲ್ಲರೂ ಕೂತ್ಕೊಂಡ್ರೆ ನಮ್ಮ ಅಕ್ಕ ಮಾತ್ರ ಹೊರಗಡೆ ಬಂದ್ಬಿಟ್ಟು ನಮ್ಮ ಭಾವನೆ ಕೇಳ್ತಿದ್ದಾರೆ, ಹಾಲು ಬೇಕಾ ಅಂತ. ಸರಿನಾ? ಅಲ್ಲಿ ಅಣ್ಣ ಕುಂತಿದ್ದಾರೆ, ತಮ್ಮ ಕುಂತಿದ್ದಾರೆ, ಅಪ್ಪ ಕೇಳಿದ್ದಾರೆ. ಅವ್ರಿಗೆ ಯಾರು ಕೇಳ್ತಾ ಇಲ್ಲ ಹಾಲು ಬೇಕಾ ಅಂತ ಹೇಳ್ಬಿಟ್ಟು. ಅಷ್ಟು ವರ್ಷದಲ್ಲಿ ಒಂದು ದಿನಾನೂ ಹೊರಗಡೆ ಬಂದ್ಬಿಟ್ಟು ಹಾಲು ಬೇಕಾ ಅಂತ ಕೇಳಿಲ್ಲ. ಆ ದಿನ ಮಾತ್ರ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾಳೆ? ಯಾರಿಗೆ? ಎಷ್ಟು ಮನೋಸಿಂದ ನನಗೆ ಅರ್ಥ ಆಯ್ತು. ಆವಾಗ ಅರ್ಥ ಆಗಿರ್ಲಿಲ್ಲ. ಈಗ ಪಾಪನ ಮಗು ಆದ್ಮೇಲೆ ಇವಾಗ ಅರ್ಥ ಆಗ್ತಿದೆ. 25 ವರ್ಷ ಆದ್ರೂ ಕೂಡ ನಾನು ಹೇಳುವಂದ್ರೆ ಭಾವ ಬರದೇ ಇರೋದು. ಒಂದು ದಿನದಲ್ಲಿ ಪತಿ ಅಂತಂದಾಗ ಅವ್ರನ್ನ ಕೇರ್ ಮಾಡ್ಬೇಕು ಅನ್ನುವಂಥದ್ದು ಹೆಂಗ ಬಂದ್ಬಿಡ್ತು ನೋಡಿ. ಇಷ್ಟು ತಕ್ಷಣದಲ್ಲಿ ಇವು ನನ್ನವರು ಹೇಳುವಂಥದ್ದು ಭಾವ ಹೆಂಗ ಬಂದ್ಬಿಡ್ತು ಅಲ್ವಾ? ಎಲ್ಲ ಆದ್ಮೇಲೆ ಎಲ್ಲಿದೆ? ನನ್ನ ಮನಸ್ಸಿನಲ್ಲಿ ತಾನೇ ಇದೆ. ಇಟ್ಕೊಳ್ಳೋದು ಬಿಡೋದು ಎಲ್ಲ ಯಾವ್ದಲ್ಲಿ? ಆದ್ಮೇಲೆ ಜೀವನ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಎಷ್ಟೋ ವರ್ಷ ಜೊತೆಯಲ್ಲಿರುವಂತ ವ್ಯಕ್ತಿಗಳು, ಪತಿಯಾಗಿ ಮಕ್ಕಳಿರೋರು ನಮ್ಗೆ ಯಾರೋ ವರ್ಷದ ನಂತರದಲ್ಲಿ ಸಿಕ್ಕರು ಯೋಗೇಶ್ ಅಣ್ಣ ತರದವ್ರು ಆಗ್ಬಿಡ್ತಾರೆ. ಎಷ್ಟೋ ದೂರದಲ್ಲಿ ಆತ್ಮೀಯತೆ, ಮಾನಸಿಕತೆ, ಎಷ್ಟೋ ದೂರದಿಂದ ಪರಮಾತ್ಮ ನಮ್ಮವರಾಗ್ತಾರೆ. ಯಾಕೆ? ಸಂಸ್ಕಾರ ಮಿಲನ, ನಿಮ್ಗೆ ಕಲ್ಯಾಣವನ್ನ ಬಯಸುವಂತವ್ರು ಇರ್ತಾರೆ. ಅದಕ್ಕಾಗಿ ಒಳ್ಳೇದು ಕೆಟ್ಟದ್ದು ಯಾವ್ದಲ್ಲಿದೆ ಆತ್ಮೀಯರೇ? ಯಾವ್ದಲ್ಲಿದೆ? ನಾವು ಸ್ವೀಕಾರ ಮಾಡುವಂತ ರೀತಿಯಲ್ಲಿದೆ. ನಮ್ಮ ಹತ್ತಿರದಲ್ಲಿರೋರು, ನಮ್ಮ ಕುಟುಂಬಸ್ಥರು, ನಮ್ಮ ರಕ್ತ ಸಂಬಂಧಿಗಳು ಎಲ್ಲ ಒಳ್ಳೆಯವರು. ಅವ್ರು ನಿಮ್ ಕಲ್ಯಾಣ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡಬೇಡಿ. ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮನಿಗೆ ಎಷ್ಟೇ ಕಷ್ಟ ಕೊಡ್ತಾರೆ, ಯಾಕಂದ್ರೆ ಒಂದು ಕರ್ಮದ ಲೆಕ್ಕಾಚಾರ ಇದೆ. ಒಳ್ಳೆಯವರ್ಯಾರು? ಒಳ್ಳೆಯವರ್ಯಾರು? ಪರಮಾತ್ಮ ಮಾತ್ರ ಒಳ್ಳೆಯವರು. ಈ ವಾಸ್ತವಿಕ ಅರ್ಥವನ್ನ ತಿಳ್ಕೊಳ್ಳಿ. ಇದನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ತಾ ಹೋಗಿ, ಆವಾಗ ನಿಮ್ಗೆ ರಾಜಯೋಗ ಸಹಜವಾಗ್ತದೆ. ಬಿಂದು 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 ಕಿರಣ ಕಿರಣ ಅಂತಂದ್ರೆ ನಿಮ್ಗೆ ಮಜಾ ಬರೋದಿಲ್ಲ. ಮಜಾ ಬರಬೇಕು ಅಂತಂದ್ರೆ ಇದನ್ನೆಲ್ಲ ನಾವಿಲ್ಲಿ ದಾರಿಲಿ ತಪ್ತಾ ಇದೀವಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಹೊಸ ವಿಷಯವನ್ನ ಭಗವಂತ ಹೇಳ್ತಾ ಇಲ್ಲ. ಆಲ್ರೆಡಿ ದಿನನಿತ್ಯದ ಜೀವನದಲ್ಲಿ ಮಾಡ್ತಾ ಇರೋದು ವಿಷಯಗಳನ್ನ ಹೇಳ್ತಿದ್ದಾರೆ. ಅದಕ್ಕೊಂದು ಹೆಸರನ್ನ ಕೊಡ್ತಾ ಇದ್ದಾರೆ. ಅದು ಯಾವ್ದಕ್ಕೆ ಹೆಸರು ಹೇಳುವಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ನಿಜ ಹೇಳಿ, ಈ ಹಳೆ ಪ್ರಪಂಚದಲ್ಲಿ ಜೀವಿಸಬೇಕೋ ಸಾಯ್ಬೇಕೋ? ಅಲ್ವಾ? ಯಾವ್ದ್ರಲ್ಲಿ ಜೀವನ ಮಾಡ್ಬೇಕು? ಬೇರೆಯವರ ದುಃಖವನ್ನ ದೂರ ಮಾಡೋದಲ್ಲಿ, ಬೇರೆಯವರ ಸಂಕಷ್ಟವನ್ನು ದೂರ ಅದು ನಿರಾಕಾರ ರೂಪದ, ಸ್ಥೂಲ ರೂಪದಲ್ಲ. ಅದಕ್ಕೆ ಜೀವನವನ್ನ ಮಾಡಿಬಿಟ್ಟು ನೋಡಿ. ಅವಾಗ ನೋಡಿ ಜೀವನ ಎಷ್ಟು ಶ್ರೇಷ್ಠವಾಗಿದೆ. ಜೀತೇಜಿ ಮರಣ, ಜೀವನನೂ ಮಾಡಬೇಕು, ಸಾಯ್ತಾ ಇರಬೇಕು. ಎಷ್ಟು ನೀವು ಜೀವನದ ಕಡೆ ಗಮನವನ್ನ ಕೊಡ್ತಾ ಇರ್ತೀರೋ ಆಟೋಮೆಟಿಕಲಿ ಏನಾಗ್ತಾ ಹೋಗ್ತದೆ? ಸಾಯ್ತಾ ಹೋಗ್ತೀರಾ. ಈಶ್ವರೀಯ ಕಾರ್ಯ, ಈಶ್ವರೀಯ ಸಾಧನೆ ಮಾಡ್ತಾ ಹೋದಾಗ ಸೀರಿಯಲ್ ಬೇಕು ಅಂತ ಅನ್ಸೋದಿಲ್ಲ, ಫಿಲ್ಮ್ ಬೇಕು ಅಂತ ಅನ್ಸೋದಿಲ್ಲ, ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ, ಮದುವೆ ಮನೆಗೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಅದರಿಂದ ಏನಾಗ್ತಾ ಹೋಗ್ತೀವಿ? ಸಾಯ್ತಾ ಹೋಗ್ತೀವಿ ಅಲ್ವಾ? ನೋಡಿ, ರಾಜ ಮಕ್ಕಳು ಇಂಗ್ಲಿಷ್ ಎಲ್ಲ ಬರ್ತದೆ, ಡಿಟ್ಯಾಚ್. ನನಗೆ ಬರೋದಿಲ್ಲ.
ಬಾಬಾ ನೋಡಿ ಎಷ್ಟೆಲ್ಲ ಕಲ್ಸಿ ಬಿಟ್ಟಿದ್ದಾರೆ. ಹಾ, ಎಷ್ಟು ಚೆನ್ನಾಗಿರೋ ಶಬ್ದಗಳು ಹೇಳ್ತಾರಲ್ವಾ ಬಾಬನ ಮಕ್ಕಳು. ಆ ಶಬ್ದವನ್ನು ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ ಮಕ್ಕಳಿಗೆ. ಸರಿ, ಓಕೆ, ಥ್ಯಾಂಕ್ ಯು. ಓಂ ಶಾಂತಿ. ಓಂ ಶಾಂತಿ.